ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ನೀವೆಲ್ಲರೂ ತುಂಬಾ ಚೆನ್ನಾಗಿ ಜಪ ಮಾಡಿದ್ರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹರೇ ಕೃಷ್ಣ. ಸೊ ನನ್ ಮಾತಾಡೋದಕ್ಕೆ ಕೇಳಿಸ್ತಾ ಇದೆಯಾ? ವಿಡಿಯೋ ಆಡಿಯೋ ಎಲ್ಲ ಸರಿಯಾಗಿದೆಯಾ? ಯಾರಾದ್ರೂ ಕನ್ಫರ್ಮ್ ಮಾಡ್ತೀರಾ? ಹೌದು ಮಾತಾಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ. ಸೊ ಇವತ್ತು ಶ್ರೀಮದ್ ಭಾಗವತದ ಸೇವೆಯನ್ನ ನನಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು ನಮ್ಗೆ ಯಾವ್ದು ಅರ್ಹತೆ ಇಲ್ಲ, ಆದ್ರೂ ಕೂಡ ನಮ್ಮ ಎಲ್ಲ ಲೀಡರ್ಸ್, ನಮ್ಮ ಮಧುರಪತಿ ಪ್ರಭು ಅವರು, ಪರಹಪ್ರಭು ಅವರು, ಪರರಾಜನ್ ಪ್ರಭು ಅವರು, ಪರಾಭಕ್ತಿ ಮಾತಾಜಿ ಅವರು, ಇವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ಅವರು ನನಗೆ ಕೊಟ್ಟಂತ ಈ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಕ್ಲಾಸ್ನ ತಗೊಳ್ಳುವಾಗ ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ, ಪರಂಪರೆಯಲ್ಲಿ ನಮ್ಮ ಆಚಾರ್ಯರು ಏನ್ ಹೇಳಿದ್ದಾರೆ, ನಾನು ಏನ್ ಕೇಳಿದ್ದೀನಿ, ಏನ್ ಓದಿದ್ದೀನಿ, ಅದನ್ನೇ ಸರಿಯಾದ ಸಂದರ್ಭದಲ್ಲಿ ಉಪಯೋಗಿಸೋ ತರ ಆಗ್ಲಿ ಅಂತ ನೀವೆಲ್ಲರೂ ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಕೇವಲ ಪ್ರಾರ್ಥನೆ ಒಂದೇ ಅಪಾರವಾದಂತ ಶಕ್ತಿಯನ್ನ ಎಲ್ಲರಿಗೂ ಕೊಡುತ್ತೆ. ಹಾಗಾಗಿ ನಿಮ್ಮೆಲ್ಲರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ನಿಮ್ಮ ಆಶೀರ್ವಾದವನ್ನ ಪಡೀತಾ ಭಾಗವತನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹರೇ ಕೃಷ್ಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಸ್ಟಾರ್ಟ್ ಮಾಡೋಣ. ಜೈ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜೈ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನ ರಂಜನ, ಯಶೋದನಂದನ ಬ್ರಜ ಜನ ರಂಜನ, ಯಮುನಾ ತೀರವನಚಾರಿ, ಯಮುನಾ ತೀರವನಚಾರಿ. ಜೈ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ ಹರೆ ಹರೆ. ಜಯ ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ. ಜಯ ಗುರುದೇವ ಜಯ ಗುರುದೇವ, ಗುರುದೇವ ಜಯ ಗುರುದೇವ. ನಿತಾಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ನಿತಾಯ ಗೌರ ಹರಿ 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 ಬೋಲ್. ಪ್ರಾರಂಭ ಮಾಡೋಣ. ಇವತ್ತು ನಾವು ಚರ್ಚೆ ಮಾಡಬೇಕಾಗಿರಂತ ವಿಷಯ ಅಥವಾ ಶ್ಲೋಕ ನಮ್ಮ ಮೊದಲನೇ ಸ್ಕಂದದ 9ನೇ ಅಧ್ಯಾಯದ 31ನೇ ಶ್ಲೋಕ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಶೇರ್ ಮಾಡಬಹುದು. ನನ್ನ ಹತ್ರ ಕನ್ನಡ ಪುಸ್ತಕ ಇದೆ. ಇವತ್ತು ನಾನು ಕನ್ನಡದಲ್ಲಿ ಕ್ಲಾಸ್ ನ ತಗೊಳ್ತಾ ಇದ್ದೀನಿ. ಪ್ರಾರ್ಥನೆಯೊಂದಿಗೆ ನಾವು ಕ್ಲಾಸ್ ನ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ನೈಷ್ಠಿಕೀಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಿಯೇ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹರೇ ಕೃಷ್ಣ.
ಶ್ಲೋಕ ಪ್ರಾರಂಭ ಮಾಡೋಣ. ವಿಶುದ್ಧಯಾ ಧಾರಣಯಾ ಹತಾಶುಭಸ್ ತದೀಕ್ಷಯೈವಾಶು ಗತಾಯುಧಶ್ರಮಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಸ್ ತುಷ್ಟಾವಜನ್ಯಂ ವಿಸೃಜನ್ ಜನಾರ್ದನಂ. ವಿಶುದ್ಧಯಾ ಧಾರಣಯಾ ಹತಾಶುಭಸ್ ತದೀಕ್ಷಯೈವಾಶು ಗತಾಯುಧಶ್ರಮಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಸ್ ತುಷ್ಟಾವಜನ್ಯಂ ವಿಸೃಜನ್ ಜನಾರ್ದನಂ. ವಿಶುದ್ಧಯಾ ಧಾರಣಯಾ ಹತಾಶುಭಸ್ ತದೀಕ್ಷಯೈವಾಶು ಗತಾಯುಧಶ್ರಮಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಸ್ ತುಷ್ಟಾವಜನ್ಯಂ ವಿಸೃಜನ್ ಜನಾರ್ದನಂ. ಪದದ ಅರ್ಥಗಳ ತಿಳ್ಕೊಳ್ಳೋಣ. ವಿಶುದ್ಧಯ ನಿರ್ಮಲವಾದ, ಧಾರಣೆಯ ಧ್ಯಾನದಿಂದ, ಹತಶುಭಸ್ ಭೌತಿಕ ಅಸ್ತಿತ್ವದ ಅಶುಭಗಳನ್ನು ಕಡಿಮೆ ಮಾಡಿಕೊಂಡ, ತತ್ ಅವನ, ಈಕ್ಷಯ ನೋಟದಿಂದ, ಏವ ಕೇವಲ, ಆಶು ಕೂಡಲೇ, ಗತ ಕಳೆದ, ಆಯುಧ ಬಾಣಗಳ, ಶ್ರಮ ಆಯಾಸವುಳ್ಳ, ನಿವೃತ್ತ ಸ್ಥಗಿತವಾದ, ಸರ್ವ ಎಲ್ಲ, ಇಂದ್ರಿಯ ಅಂದ್ರೆ ಇಂದ್ರಿಯಗಳ, ವೃತ್ತಿ ಚಟುವಟಿಕೆಗಳ, ವಿಭ್ರಮ ವ್ಯಾಪಕ ತೊಡಗುವಿಕೆಯುಳ್ಳ, ತುಷ್ಟಾವ ಅವನು ಸ್ತುತಿಸಿದವನು, ಜನ್ಯಂ ಐಹಿಕವಾದ ತಾತ್ಕಾಲಿಕ ವಾಸಸ್ಥಳವನ್ನು, ವಿಸೃಜನ್ ತ್ಯಜಿಸುವಾಗ, ಜನಾರ್ದನ ಜೀವಿಗಳ ಆತಂಕ ನಿಯಂತ್ರಕನು, ಜೀವಿಗಳ ನಿಯಂತ್ರಕನನ್ನು. ಅನುವಾದ ಮತ್ತು ನಮ್ಮ ಭಾವಾರ್ಥ ಕೊಟ್ಟಂತಹ ನಮ್ಮ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಅನುವಾದ. ಭಗವಾನ್ ಶ್ರೀ ಕೃಷ್ಣನನ್ನು ನೋಡುತ್ತಾ ಪರಿಶುದ್ಧ ಧ್ಯಾನದಲ್ಲಿ ಮಗ್ನರಾದ ಅವರಿಗೆ ಬಾಣಾಘಾತದಿಂದಾದ ಗಾಯದ ನೋವುಗಳೆಲ್ಲ ಉಪಶಮನವಾದವು. ಆ ಕೂಡಲೇ ಅವರು ಸಮಸ್ತ ಲೌಕಿಕ ಅಶುಭಗಳಿಂದ ಮುಕ್ತರಾದರು. ಅವರ ಇಂದ್ರಿಯಗಳ ಬಾಹ್ಯ ಕ್ರಿಯೆಗಳೆಲ್ಲ ಥಟ್ಟನೆ ಸ್ತಬ್ಧವಾದವು. ಅವರು ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಈ ಸಮಯದಲ್ಲಿ ಸಮಸ್ತ ಜೀವಿಗಳ ನಿಯಾಮಕನನ್ನು ದಿವ್ಯವಾಗಿ ಸ್ತೋತ್ರ ಮಾಡಿದರು. ಭಾವಾರ್ಥ: ಲೌಕಿಕ ದೇಹವು ಲೌಕಿಕ ಶಕ್ತಿಯ ಫಲ. ಪಾರಿಭಾಷಿಕವಾಗಿ ಇದಕ್ಕೆ ಮಾಯೆ ಎನ್ನುತ್ತಾರೆ. ಭಗವಂತನೊಡನೆ ನಮಗಿರುವ ಶಾಶ್ವತ ಸಂಬಂಧದ ವಿಸ್ಮೃತಿಯೇ ಲೌಕಿಕ ದೇಹದೊಡನೆ ನಮಗಿರುವ ವ್ಯಾಮೋಹಕ್ಕೆ ಕಾರಣ. ಭೀಷ್ಮರಂತ ಶುದ್ಧ ಭಗವದ್ಭಕ್ತರಿಗೆ ಭಗವಂತನ ಆಗಮನವಾಗುತ್ತಿದ್ದಂತೆಯೇ ಈ ಮಾಯೆ ನಿವಾರಣೆಯಾಯಿತು. ಭಗವಾನ್ ಕೃಷ್ಣ ಸೂರ್ಯನಿದ್ದಂತೆ, ಮಾಯಾ ಬಹಿರಂಗ ಲೌಕಿಕ ಶಕ್ತಿಯ ಕತ್ತಲೆ ಇದ್ದಂತೆ. ಸೂರ್ಯನೆದುರಿಗೆ ಕತ್ತಲೆ ನಿಲ್ಲುವ ಸಂಭವವಿಲ್ಲ. ಆದುದರಿಂದ ಭಗವಾನ್ ಕೃಷ್ಣನ ಆಗಮನವಾಗುತ್ತಿದ್ದಂತೆಯೇ ಲೌಕಿಕ ಕಲ್ಮಶಗಳೆಲ್ಲ ಸಂಪೂರ್ಣವಾಗಿ ತೊಡೆದು ಹೋದವು. ಹೀಗೆ ಭೀಷ್ಮರು ಜಡವಸ್ತುವಿನ ಸಂಸರ್ಗದಿಂದ ಮಲಿನವಾಗುತ್ತಿದ್ದ ಇಂದ್ರಿಯಗಳ ಕ್ರಿಯೆಗಳನ್ನೆಲ್ಲ ಸ್ತಬ್ಧಗೊಳಿಸಿ ಲೋಕೋತ್ತರವಾದ ನೆಲೆಯಲ್ಲಿ ನಿಲ್ಲಲು ಸಮರ್ಥರಾದರು. ಎಲ್ಲ ಇಂದ್ರಿಯಗಳು ಸೇರಿದಂತ ಆತ್ಮವು ಮೂಲತಃ ಪರಿಶುದ್ಧವಾಗಿರುತ್ತದೆ. ಲೌಕಿಕ ಸಂಸರ್ಗದಿಂದ ಇಂದ್ರಿಯಗಳು ಅಶುದ್ಧವೂ ಅಪರಿಪೂರ್ಣವೂ ಆದ ನಿಲುವನ್ನು ತಳೆಯುತ್ತವೆ. ಪರಮ ಪರಿಶುದ್ಧ ಕೃಷ್ಣ ಭಗವಾನನ ಸಂಪರ್ಕದ ಪುನಃಸ್ಥಾಪನೆಯಿಂದ ಇಂದ್ರಿಯಗಳು ಮತ್ತೆ ಲೌಕಿಕ ಕಲ್ಮಶಗಳಿಂದ ಮುಕ್ತವಾಗುತ್ತವೆ. ಭೀಷ್ಮರು ಭಗವಂತನ ಸಾನ್ನಿಧ್ಯದಿಂದಾಗಿ ತಮ್ಮ ದೇಹತ್ಯಾಗದ ಮೊದಲೇ ಈ ಎಲ್ಲ ದಿವ್ಯ ಸ್ಥಿತಿಗಳನ್ನು ತಲುಪಿದರು. ಭಗವಂತ ಸಮಸ್ತ ಜೀವಿಗಳ ನಿಯಾಮಕ ಹಾಗೂ ದಾತಾರ. ಅದು ಎಲ್ಲ ವೇದಗಳ ಸಿದ್ಧಾಂತ. ಸಮಸ್ತ ಶಾಶ್ವತ ಜೀವಿಗಳಲ್ಲಿ ಅವನೇ ಪರಮ ನಿತ್ಯ ಪರಮ ಪುರುಷ. ಸಮಸ್ತ ಜೀವಿಗಳ ಸಮಗ್ರ ಅವಶ್ಯಕತೆಗಳನ್ನು ಅವನೊಬ್ಬನೇ ಪೂರೈಸುತ್ತಾನೆ. ಹೀಗೆ ಅವನು ತನ್ನ ಶ್ರೇಷ್ಠ ಭಕ್ತರಾದ ಭೀಷ್ಮರ ದಿವ್ಯೇಚ್ಛೆಗಳನ್ನು ಪೂರೈಸಲು ಎಲ್ಲ ಅನುಕೂಲಗಳನ್ನು ಒದಗಿಸಿದ. ಆಗ ಭೀಷ್ಮರು ಹೀಗೆ ಪ್ರಾರ್ಥನೆ ಮಾಡಿದರು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖ್ಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಕೃಷ್ಣ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ ತಪ್ತ ಕಾಂಚನ ಗೌರಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಾಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದಕ್ಕೆ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ. ಮತ್ತೊಮ್ಮೆ ಅನುವಾದವನ್ನು ಓದ್ತಾ ನಮ್ಮ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಭಗವಾನ್ ಶ್ರೀಕೃಷ್ಣನನ್ನು ನೋಡುತ್ತಾ ಪರಿಶುದ್ಧ ಧ್ಯಾನದಲ್ಲಿ ಮಗ್ನರಾದ ಅವರಿಗೆ ಬಾಣಾಘಾತದಿಂದಾದ ಗಾಯದ ನೋವುಗಳೆಲ್ಲ ಉಪಶಮನವಾದವು. ಆ ಕೂಡಲೇ ಅವರು ಸಮಸ್ತ ಲೌಕಿಕ ಅಶುಭಗಳಿಂದ ಮುಕ್ತರಾದರು. ಅವರ ಇಂದ್ರಿಯಗಳ ಬಾಹ್ಯ ಕ್ರಿಯೆಗಳೆಲ್ಲ ಥಟ್ಟನೆ ಸ್ತಬ್ಧವಾದವು. ಅವರು ತಮ್ಮ ಲೌಕಿಕ ದೇಹವನ್ನು ತ್ಯಾಗ ಮಾಡುವ ಈ ಸಮಯದಲ್ಲಿ ಸಮಸ್ತ ಜೀವಿಗಳ ನಿಯಾಮಕನನ್ನು ದಿವ್ಯವಾಗಿ ಸ್ತೋತ್ರ ಮಾಡಿದರು. ಹರೇ ಕೃಷ್ಣ. ನಮ್ಗೆಲ್ಲರಿಗೂ ಗೊತ್ತಿದೆ, ಭೀಷ್ಮ ಪಿತಾಮಹರು ಮಹಾನ್ ವ್ಯಕ್ತಿ, ಮಹಾಜನರಲ್ಲಿ ಒಬ್ರು. ಮಹಾಜನರ ಸ್ತುತಿ ಮಾಡುವಾಗ ಭೀಷ್ಮರನ್ನ ಹೆಚ್ಚಿಗೆ ನಾವು ಕೊಂಡಾಡ್ತೀವಿ. ಯಾಕಂದ್ರೆ ಮಹಾಭಾರತ ಎಲ್ಲರಿಗೂ ತುಂಬಾ ಇಷ್ಟ. ಅದ್ರಲ್ಲೂ ಭೀಷ್ಮರ ಪಾತ್ರ ಎಲ್ಲರನ್ನ ಆಕರ್ಷಿಸುತ್ತೆ. ನಿನ್ನೆ ಕೂಡ ನಮ್ಮ ಕ್ಲಾಸ್ ದೇವಸ್ಥಾನದಲ್ಲಿ ಭಾಗವತಂ ಕ್ಲಾಸ್ ಹೇಗಿತ್ತು. ಸೊ ಭಾಗವತಂನಲ್ಲಿ ಕೂಡ ನಿನ್ನೆ ಮಹಾಜನರ ಬಗ್ಗೆನೆ ಮಾತಾಡ್ತಾ ಇದ್ರು. 6ನೇ ಸ್ಕಂದ 3ನೇ ಅಧ್ಯಾಯ 20-21. ಸೊ ಸ್ವಯಂಭುವ ಅಂದ್ರೆ ಸ್ವಯಂಭು ಬ್ರಹ್ಮನಿಂದ ಹಿಡಿದು ಕಡೆಗೆ ಯಮರಾಜನವರೆಗೆ ಎಲ್ಲಾ ಮಹಾಜನರನ್ನ ನಿನ್ನೆ ಹೊಗಳಿ ಹಾಡ್ತಾ ಇದ್ರು. ಸೊ ಅವರೆಲ್ಲ ಧರ್ಮ ತತ್ವವನ್ನ ಹೇಗೆ ತಿಳ್ಕೊಂಡಿದ್ದಾರೆ ಅಂತ ನಿನ್ನೆ ವರದ ಕೃಷ್ಣ ಪ್ರಭು ಅವರ ಮುಖಾರವಿಂದದಿಂದ ನಾವು ಕೇಳಿದ್ದೀವಿ. ಅದೇ ನಮಗೆ ಸ್ಫೂರ್ತಿ ಕೊಡ್ತಾ ಇದೆ. ಸೊ ಈಗ ಹಿಂದಿನ ಎಲ್ಲಾ ಭಾಗವತಂ ಕ್ಲಾಸ್ಗಳಲ್ಲಿ ನಾವು ಭೀಷ್ಮ ಪಿತಾಮಹರ ಬಗ್ಗೆನೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಅದನ್ನ ಕೇಳಿ ತುಂಬಾ ಆನಂದಿಸಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀವಿ. ನಾವು ಭೀಷ್ಮ ಪಿತಾಮಹರ ಅನೇಕ ಧರ್ಮ ತತ್ವಗಳನ್ನ ತಿಳ್ಕೊಂಡ್ವಿ. ಹೇಗೆ ದಾನ ಧರ್ಮ, ಸ್ತ್ರೀ ಧರ್ಮ, ಹಾಗೆ ರಾಜಧರ್ಮ, ಕಡೆಗೆ ಭಕ್ತಿನ ಮಾಡಬೇಕಾದಂತ ಧರ್ಮ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಹಾಗೆ ಭೀಷ್ಮ ಪಿತಾಮಹರ ಜೀವನ ಹೇಗೆ ಅತಿ ಅದ್ಭುತವಾಗಿತ್ತು, ಹಾಗೆ ಜೀವನ ಮಾತ್ರ ಅಲ್ಲ, ಅವರ ಮರಣ ಕೂಡ ಅತಿ ಅದ್ಭುತವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಬರ್ತಾ ಇದ್ವಿ. ಎಲ್ಲರಿಗೂ ಮರಣ ಅಂದಿದ ತಕ್ಷಣ ಭಯ ಆಗುತ್ತೆ, ಮೃತ್ಯು ಅಂದ್ರೆ ಎಲ್ಲರಿಗೂ ಭಯ ಆಗುತ್ತೆ. ಆದ್ರೆ ಯಾವಾಗ ಇಂಥ ಮಹಾಜನರ ಒಂದು ಉಲ್ಲೇಖಗಳನ್ನ ಮಾಡ್ತೀವಿ, ಅವರ ಜೀವನ ಚರಿತ್ರೆಗಳನ್ನ ತಿಳ್ಕೊಳ್ತೀವಿ, ಅವರು ಹೇಗೆ ನಮ್ಗೆ ಪಾಠಗಳನ್ನ ಕಲಿಸ್ತಾ ಇದ್ದಾರೆ, ಸ್ವಯಂ ತಮ್ಮ ಉದಾಹರಣೆಯಿಂದಲೇ ತಾವೇ ನಡ್ಕೊಳ್ತಾ ಇದ್ದಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೃತ್ಯು ಅಂದ್ರೆ ಭಯ ಅಲ್ಲ, ಮೃತ್ಯು ಅಂದ್ರೆ ಭಗವಂತನ ನೋಡೋದೇ ಮೃತ್ಯು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಮುಂದೆ ಚರ್ಚೆಗಳಲ್ಲಿ ನೋಡೋಣ, ಮೃತ್ಯು ಹೇಗಿರುತ್ತೆ, ಭಗವಂತನ ಧ್ಯಾನ ಹೇಗ್ ಮಾಡ್ಬೋದು, ಯಾವ ಗುಣಗಳಿರ್ಬೇಕು ಭಗವಂತನನ್ನ ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ, ದರ್ಶನ ಹೇಗ್ ಮಾಡ್ಬೇಕು, ಇವುಗಳನ್ನ ನಾವು ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಂದಿನ ಕ್ಲಾಸ್ಗಳಲ್ಲೆಲ್ಲ ಕೇಳಿ ಎಲ್ಲರೂ ಆಸ್ವಾದನೆ ಮಾಡಿದ್ದೀರಾ. ಸೊ ಎಲ್ಲರೂ ಇವತ್ತಿನ ಕ್ಲಾಸನ್ನು ಕೂಡ ಆಸ್ವಾದಿಸ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ನಾವು ಭಗವಂತನನ್ನ ಕಾಣ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಗೆ ನವವಿಧ ಭಕ್ತಿಗಳಲ್ಲಿ ಮೊದಲಾಗಿ ಹೇಳಿರುವಂತ ಶ್ರವಣ ಇರಬೇಕು. ಅದಾದ್ಮೇಲೆ ಕೀರ್ತನೆ ಮಾಡ್ಬೇಕು. ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಗುಣ. ಇದನ್ನ ಎಲ್ಲಾ ನವವಿಧ ಭಕ್ತಿಗಳಲ್ಲಿ ಎಲ್ಲವೂ ತುಂಬಾ ಮುಖ್ಯ. ಆದ್ರೆ ಮೊದಲಿಗೆ ಮಾಡ್ಬೇಕಾಗಿರೋದು ಶ್ರವಣ. ಹೇಗೆ ಮಗು ಕೂಡ ತಾಯಿ ಕರೆದಾಗ ಮೊದಲು ಕೇಳಿಸ್ಕೊಡುತ್ತೆ, ಆಲಿಸುತ್ತೆ, ಅದಾದ್ಮೇಲೆ ಅದು ಮಾತಾಡುತ್ತೆ ಅಲ್ವಾ. ಮೊದಲು ಕೇಳಿಸ್ಕೊಂಡ್ರೆ ಮಾತ್ರನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಆಮೇಲೆ ಅದನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಎಲ್ಲ ಮಹಾನ್ ವ್ಯಕ್ತಿಗಳು ಶ್ರವಣ ಅನ್ನೋದು ತುಂಬಾ ಮುಖ್ಯ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರವಣ ತುಂಬಾ ಮುಖ್ಯ, ಹಾಗೆ ಕೀರ್ತನೆ ಇನ್ನೂ ಮುಖ್ಯ. ಆದ್ರೆ ಅಂತ್ಯಕಾಲ ಬಂದಾಗ ಕಿವಿ ಕೇಳಿಸ್ದೇ ಇರಬಹುದು, ಬಾಯಿ ಮಾತಾಡ್ಲಿಕ್ಕೆ ಆಗದೆ ಇರಬಹುದು, ಈ ಎಲ್ಲ ಅಂಗಗಳು ಕೆಲ್ಸ ಮಾಡದೇ ಇರೋವಾಗ ಮರಣ ಕೆಲ್ಸ ಮಾಡುತ್ತೆ, ಪ್ರಜ್ಞೆ ಇದು ಕೆಲ್ಸ ಮಾಡುತ್ತೆ. ಹಾಗಾಗಿ ನಾವೆಲ್ಲಿದ್ದೀವಿ? ಇಸ್ಕಾನ್ ಅಲ್ಲಿದ್ದೀವಿ, ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದೀವಿ, ಕೃಷ್ಣ ಪ್ರಜ್ಞೆನಲ್ಲಿದ್ದೀವಿ. ಪ್ರಭುಪಾದರು ಬೇಕಾದ್ರೆ ಇಸ್ಕಾನ್ ಅಂತ ಹೇಳಿದ್ರೆ ಕೃಷ್ಣ ಭಕ್ತಿ ಅಂತ ಇಡ್ಬೋದಾಗಿತ್ತು, ಆದ್ರೆ ಕೃಷ್ಣ ಪ್ರಜ್ಞೆ ಅಂತ ಇಟ್ರು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನ ಮೇಲೆ ಪ್ರಜ್ಞೆ ಇರ್ಬೇಕು, ಅವರು ಸ್ಮರಣೆ ಮಾಡ್ತಾ ಇರ್ಬೇಕು ಯಾವಾಗ್ಲೂ ಅಂತ ಹೇಳಿ. ಹಾಗಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು, ಭಾಗವತಂ ಕ್ಲಾಸಸ್ ನ ಪ್ರತಿದಿನ ಮಾಡೋ ತರ, ಹೇಳೋ ತರ, ಓದೋ ತರ ಮಾಡಿದ್ರು. ಸೊ ನಾವೆಲ್ಲರೂ ಅವ್ರಿಗೆ ಚಿರಋಣಿಯಾಗಿದ್ವಿ. ಇದೆಲ್ಲ ಜೀವನ ಪೂರ್ತಿ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ?
ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆಗುತ್ತೆ ಅಲ್ವಾ. ಸೊ ಭಗವದ್ಗೀತೆನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಂತ್ಯಕಾಲೇ ಚ ಮಾಮಿವ ಸ್ಮರಣ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಹಿಂದಿನ ಕ್ಲಾಸಲ್ಲಿ ನೀವು ಕೇಳಿರ್ತೀರಾ. ಸೊ ಇಲ್ಲಿ ಅನುವಾದ ಕೂಡ ಹೇಳ್ತಾ ಇದ್ದಾರೆ 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ, ಯಾರು ಮರಣ ಕಾಲದಲ್ಲಿ ನನ್ನನ್ನೇ ಕುರಿತು ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡುತ್ತಾರೋ ಅವರು ತಕ್ಷಣ ನನ್ನ ಭಾವವನ್ನೇ ಹೊಂದುತ್ತಾರೆ, ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಭಗವಂತ ಅಲ್ವಾ. ಭೀಷ್ಮ ಪಿತಾಮಹರು ಇಂಥ ಮಹಾಜನ, ಹೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ ಎಲ್ಲ ಅಲ್ವಾ, ಎಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಭಾಗವತಂನಲ್ಲಿ ಭಗವಂತ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ, ಉದಾಹರಣೆಗಳ ಮೂಲಕ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರಾದ್ರೂ ಕೇಳ್ಬೋದಲ್ವಾ, ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಯಾರಾದ್ರೂ ಮಾಡಿದಾರೋ ಇದ್ದಾರಾ ಅಂತ ಕೇಳಿದ್ರೆ ಇದ್ದಾರೆ, ಭಾಗವತ ಪುಸ್ತಕ ಓಪನ್ ಮಾಡಿ ಓದಿ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೀಕ್ರೆಟ್ಸ್ ರಿವೀಲ್ ಮಾಡ್ತಾರೆ ಭಗವಂತ ಅಂತ ನಾವ್ ಹೇಳ್ಬೋದು. ಸೊ ಹೀಗೆ ನಮ್ಗೆ ತಿಳಿಸ್ಕೊಡೋದಿಕ್ಕೆ ಅಂತ ಕೊಡ್ಲಿಕ್ಕೆ ಈ ಮಹಾಜನರು ಎಲ್ಲರೂ ತಮ್ಮ ಜೀವನ ಪರ್ಯಂತ ಶ್ರಮಿಸಿದ್ದಾರೆ, ಅವರ ರೋಲ್ ನ ತಗೊಂಡಿದ್ದಾರೆ ನಮ್ಗೆ ತೋರಿಸೋದಿಕ್ಕೆ. ಸೊ ಹೇಗೆ ಜೀವನ ಪರ್ಯಂತ ನಾವು ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಅಂತ್ಯಕಾಲದಲ್ಲಿ ಭಗವಂತ ನಾವು ಮರ್ತೋದ್ರು ತಾನು ಮರೆಯಲ್ಲ, ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತವೆ. ಆದ್ರೆ ಪ್ರಯತ್ನ, ಜೀವನ ಪರ್ಯಂತ ಪ್ರಯತ್ನ ಅದು ನಮ್ದಾಗಿರುತ್ತೆ. ಆ ಪ್ರಯತ್ನ ನಾವು ಮಾಡ್ಲೇಬೇಕು. ಕಡೆ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ತೀನಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಹೇಗೆ ಮೊದಲ ತರಗತಿಗಳಿಂದ ಎಲ್ಲ ಪದಗಳನ್ನ ವಾಕ್ಯಗಳನ್ನ ಕಲ್ತ್ರೆ ಮಾತ್ರನೇ ಪುಸ್ತಕ ಓದ್ಲಿಕ್ಕೆ ಆಗತ್ತೆ, ಪಾಠವನ್ನೆಲ್ಲ ಫಿನಿಶ್ ಮಾಡಕ್ಕಾಗತ್ತೆ ಅಲ್ವಾ. ಸೊ ಬೇಸಿಕ್ ತುಂಬಾ ಮುಖ್ಯ. ಹಾಗೆ ನಮಗೂ ಕೂಡ ಮೊದಲಿನಿಂದ ಜಪ ಮುಖ್ಯ, ಭಾಗವತಂ ಶ್ರವಣ ಮುಖ್ಯ, ಭಾಗವತಂ ಓದೋದು ಮುಖ್ಯ. ಸೊ ಇವೆಲ್ಲ ಮಾಡಿದ್ರೆ ಮಾತ್ರ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ. ಸೊ ಇವತ್ತು ನಾವು ಭೀಷ್ಮ ಪಿತಾಮಹರ ಒಂದು ಜೀವನ ಚರಿತ್ರೆಯಿಂದ ಏನೇನು ಪಾಠ ಕಲಿಬಹುದು, ಇದು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಸೊ ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ, ಭೀಷ್ಮ ಪಿತಾಮಹರು ಮಹಾಜನರಲ್ಲಿ ಒಬ್ಬರು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಂತ ಶ್ಲೋಕಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಭಾಗವತಂನಲ್ಲಿ ಇದೆ, ಹಾಗೆ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಇದರ ಉಲ್ಲೇಖ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಯೇನ ಗತಃ ಸ ಪಂತಾಹ. ಅಂದ್ರೆ ಧರ್ಮ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅಂತ ಆ ತತ್ವಗಳನ್ನ ಏನಿದೆ ಅದು ಮಹಾಜನರಿಗೆ ಗೊತ್ತು. ಈ ತತ್ವದ ಸಾರಾಂಶವನ್ನ ಗುಪ್ತವಾಗಿ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ತತ್ವದ ಸಾರಾಂಶ ತಿಳ್ಕೊಳ್ಬೇಕಂದ್ರೆ, ಯಾವ್ದರ ತತ್ವ, ಧರ್ಮದ ತತ್ವದ ಸಾರಾಂಶ ತಿಳ್ಕೊಳ್ಬೇಕಂತ ಹೇಳಿದ್ರೆ ತುಂಬಾ ಏನು ಕಷ್ಟ ಪಡ್ಬೇಕಾಗಿಲ್ಲ. ಸೊ ಇದು ಕಲಿಯುಗ ಅಲ್ವಾ, ಎಲ್ಲ ಇನ್ಸ್ಟೆಂಟ್ ಕೇಳ್ತೀವಿ ನಾವೆಲ್ಲ. ಸೊ ಹಾಗಾಗಿ ಮಹಾಜನರು ಏನ್ ಹೇಳಿದ್ದಾರೆ ಆ ದಾರಿಯನ್ನ ನಾವು ಅನುಸರಣೆ ಮಾಡ್ಬೇಕು, ಅದೇ ದಾರಿಯಲ್ಲಿ ನಡಿಬೇಕು ಅಷ್ಟೇ. ಪರಂಪರಾಗತವಾಗಿ ಬಂದಂತ ಆಚಾರ್ಯನ ನಾವು ಫಾಲೋ ಮಾಡ್ಬೇಕು. ಅವರು ಹೇಳಿದಂತ ಏನು ಬರೆದಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು ಓದಬೇಕು, ಅದನ್ನ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ತುಂಬಾ ಈಸಿ ಮಾಡ್ಕೊಟ್ಬಿಟ್ಟಿದ್ದಾರೆ ನಮಗೆ. ಈ ಧರ್ಮದ ತತ್ವಗಳನ್ನ ತಿಳ್ಕೊಳ್ಬೇಕಾದ್ರೆ ನಾವು ಮಹಾಜನರನ್ನ ನಾವು ಅನುಸರಣೆ ಮಾಡ್ಲೇಬೇಕಾಗುತ್ತೆ. ಯಾಕೆ ಮಹಾಜನರನ್ನ ಅನುಸರಣೆ ಮಾಡ್ಬೇಕು? ಯಾಕೆ ಅಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರ ಪಡೆದಂತ ಮಹಾನ್ ಗಣ್ಯ ವ್ಯಕ್ತಿಗಳು. ಸೊ ಭೀಷ್ಮ ಪಿತಾಮಹರು ಕೂಡ ಆತ್ಮ ಸಾಕ್ಷಾತ್ಕಾರ ಪಡೆದವರು, ಮಹಾನ್ ಜ್ಞಾನಿ ಅಲ್ವಾ. ಸೊ ಅವ್ರಿಗಿದ್ದಂತ ಜ್ಞಾನ ಯಾರಿಗೂ ಇಲ್ಲ. ಎಷ್ಟು ದೇಹದಲ್ಲಿ ಶಕ್ತಿವಂತರು, ಬುದ್ಧಿಯಲ್ಲಿ ಅಷ್ಟೇ ಚುರುಕು. ಸೊ ಹಾಗಾಗಿ ಅವರನ್ನ ಬೇರೆ ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತಿದೆ, ಯಾವಾಗ ಧರ್ಮರಾಜ ಯಜ್ಞವನ್ನ ಮಾಡ್ತಾರೆ, ಆಗ ಅಗ್ರಪೂಜೆ ಯಾರು ಕೊಡ್ಬೇಕು ಅಂತ ಹೇಳಿದಾಗ ಭೀಷ್ಮ ಪಿತರ ಮಹಾರ ಒಂದು ಉಲ್ಲೇಖ ಕೂಡ ಬರುತ್ತೆ. ಅವರನ್ನು ಕೂಡ ಹೆಸರಿಸ್ತಾರೆ, ಅವರಿಗೆ ಕೊಡ್ಬೇಕು ಅಗ್ರಪೂಜೆ ಅಂತ ಹೇಳಿ. ಕೃಷ್ಣನ ಜೊತೆಗೆ ಭೀಷ್ಮ ಪಿತಾಮಹರ ಹೆಸರನ್ನು ಕೂಡ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಭೀಷ್ಮ ಪಿತಾಮಹರು ಜೀವನ ಪರ್ಯಂತ ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದ ಇರೋದು ಮಾತ್ರನೇ ಅಲ್ಲ, ಭಗವಂತನ ಮಹಾನ್ ಭಕ್ತರಾಗಿದ್ರು. ಅವರು ಜೀವನದ ತತ್ವ, ಧರ್ಮದ ತತ್ವ, ಹಾಗೆ ಭಕ್ತಿ ತತ್ವ ಎಲ್ಲವನ್ನ ಅವರು ಅರಿತುಕೊಂಡಿದ್ರು. ಈ ಭಕ್ತಿ ಮಾಡಿರೋದ್ರಿಂದ, ಜ್ಞಾನವನ್ನ ಕೂಡ ಪಡೆದಿರೋದ್ರಿಂದ ಅವರು ಮಹಾಜನರಾದ್ರು. ಸೊ ಜ್ಞಾನ ಒಂದೇ ಇದ್ರೂ ಕೂಡ ಸಾಕಾಗಲ್ಲ, ಭಕ್ತಿ ಕೂಡ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಇದ್ದೀವಿ ಅಲ್ವಾ. ಈ ಎರಡು ಗುಣಗಳಿರೋದ್ರಿಂದ ಅವರು ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರರಾದ್ರು, ತುಂಬಾ ಹತ್ತಿರವಾಗಿ ಹೋಗ್ಬಿಟ್ರು ಅವರು ಅಲ್ವಾ. ಸೊ ಭಗವಂತ ಕೂಡ ಏನ್ ಮಾಡ್ತಾರೆ, ಭಕ್ತರನ್ನ ಹೊಗಳಿಸೋದಿಕ್ಕೆ,
ಅವರ ಮಹಿಮೆಗಳನ್ನ ಲೋಕಕ್ಕೆ ತಿಳಿಸೋದಿಕ್ಕೆ ಸೊ ಎಲ್ಲ ಲೀಲೆಗಳನ್ನ ಮಾಡ್ತಾರೆ. ತನ್ನನ್ನು ಎಲ್ರು ಹೊಗಳ್ತಾರೆ ಸರಿ, ಆದ್ರೆ ಅದನ್ನ ಕೇಳಿ ಕೇಳಿ ಭಗವಂತನಿಗೆ ಏನು ಉತ್ಸಾಹ ಕಡಿಮೆ ಆಗೋಗುತ್ತಂತೆ. ಆದ್ರೆ ತನ್ನ ಭಕ್ತರ ಬಗ್ಗೆ ಕೇಳ್ಬೇಕು ಅಂತ ಹೇಳಿದ್ರೆ ಅತಿಯಾದಂತ ಉತ್ಸಾಹ ಹೆಚ್ಚಿಗೆ ಆಗತ್ತೆ ಭಗವಂತನಿಗೆ ಕೂಡ. ಹಾಗಾಗಿ ಭೀಷ್ಮ ಪಿತಾಮಹರ ಒಂದು ಗುಣಗಾನ ಕೂಡ ಹೆಚ್ಚಿಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲಾ ಪ್ರಯತ್ನ ಪಟ್ಟಿದ್ದಾರೆ ಭಗವಂತನವನ್ನ. ದ್ರೌಪದಿ ಮಾತೆಗೆ ಅವಮಾನ ಆಗ್ಬೇಕಂತ ಹೇಳಿ ಅವಮಾನ ಆಗುವಂತ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹರು ಎದುರು ನಿಂತು ಒಂದು ಕ್ಷಣದಲ್ಲಿ ಎಲ್ಲರನ್ನ ನಾಶ ಮಾಡಬಹುದಾಗಿತ್ತು. ಆದ್ರೆ ಭಗವಂತನಿಗೆ ಎಷ್ಟು ತಾಳ್ಮೆ ಇದೆಯೋ ಭಗವಂತನ ಭಕ್ತರಿಗೂ ಅಷ್ಟೇ ತಾಳ್ಮೆ ಇದೆ. ಭೀಷ್ಮ ಪಿತಾಮಹರು ಯೋಚನೆ ಮಾಡಿದ್ರಂತೆ, ನಾನು ಕಾಪಾಡಿದ್ರು ಒಂದೇ ಕ್ಷಣ ಅಷ್ಟೇ, ಆದ್ರೆ ನಾನ್ ಫೇಮಸ್ ಆಗೋದ್ ಬೇಕಾಗಿಲ್ಲ, ದ್ರೌಪದಿ ಮಾತಾ ಫೇಮಸ್ ಆಗ್ಬೇಕು. ದ್ರೌಪದಿ ಮಾತಾ ಎಷ್ಟು ಪರಿಶುದ್ಧಳು, ಎಂಥ ಭಕ್ತಳು ಅಂತ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಹಿಂದೆ ಹೆಜ್ಜೆ ಹಾಕಿದ್ರು ಅಲ್ವಾ. ಸೊ ನಮ್ಮಲ್ಲಿ ನಾವ್ ಹಿಂದೆ ಹೆಜ್ಜೆ ಹಾಕ್ತಿವಿ, ನಮಗೆ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ, ಅವ್ರಿಗೆ ಒಳ್ಳೇದ್ ಹೆಸರು ಬರ್ಲಿ ಅಂತ ಹೇಳ್ಬಿಟ್ಟು, ಅದು ತುಂಬಾ ಕಷ್ಟ. ಆದ್ರೆ ಭೀಷ್ಮ ಪಿತಾಮಹರು ಈ ಒಂದು ಗುಣವನ್ನ ತೋರಿಸಿದ್ರು. ಅವರು ಹಿಂದೆ ಹೆಜ್ಜೆ ಹಾಕಿದಕ್ಕೆ ಭಗವಂತನನ್ನ ಸ್ವಯಂ ಆ ಒಂದು ಸನ್ನಿವೇಶದಲ್ಲಿ ನಾಮರೂಪದಲ್ಲಿ ಸೀರೆ ರೂಪದಲ್ಲಿ ಎಲ್ಲರೂ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಹೀಗೆ ಮಾತಾ ದ್ರೌಪದಿ ಹೆಸರನ್ನು ಕೂಡ ಅವರು ಚಿರಸ್ಮರಣೀಯವನ್ನಾಗಿ ಮಾಡಿದ್ರು. ಆಕೆ ಎಂತ ಪರಿಶುದ್ಧ ಭಕ್ತಳು, ಭಗವಂತನಿಗೆ ಎಷ್ಟು ಹತ್ತಿರವಾದಳು ಅಂತ ಎಲ್ಲರಿಗೂ ತೋರ್ಸೋದಿಕ್ಕೆ ಪ್ರಯತ್ನ ಪಟ್ರು. ಒಂದು ಹಿಂದೆ ಹೆಜ್ಜೆ, ಆದ್ರೆ ಎಷ್ಟು ಹೆಸರುವಾಸಿ ಆದ್ರು ಅಲ್ವಾ ಭಕ್ತರು. ಸೊ ಹೀಗೆ ಭಗವಂತ ಮತ್ತೆ ಭಕ್ತರು ಇಬ್ಬರು ಕೂಡ ತಮ್ಮ ಲೀಲೆಗಳನ್ನ ಮಾಡ್ತಾನೆ ಇರ್ತಾರೆ. ಒಂದ್ಸಲ ನಮ್ಮ ಕೃಷ್ಣ ಯುದ್ಧ ಮಾಡೋದು ಬೇಡ ಅಂತ ಮಾತುಕತೆಗೋಸ್ಕರ ಹಸ್ತಿನಪುರಕ್ಕೆ ಬರ್ತಾರೆ. ಬಂದು ಮಾತುಕತೆ ಮಾಡುವಾಗ ದುರ್ಯೋಧನ ಅನ್ಕೊಳ್ತಾರೆ, ನಮ್ಮನೆಗೆ ಬರ್ತಾರೆ, ಆತಿಥ್ಯ ಸ್ವೀಕಾರ ಮಾಡ್ತಾರೆ ಅಂತ. ಭೀಷ್ಮ ಪಿತಾಮಹ ಅನ್ಕೊಳ್ತಾರಂತೆ, ಇಲ್ಲ ಇಲ್ಲ ನನ್ನೇನೆ ಮಾತಾಡ್ಸಿ ಹೋಗ್ತಾರೆ ಅಂತ. ಆದ್ರೆ ಕೃಷ್ಣ ಅರಮನೆಯಲ್ಲಿ ಯಾರನ್ನೂ ಮಾತಾಡ್ಸಿಲ್ಲ, ಯಾರ ಆತಿಥ್ಯವನ್ನು ಸ್ವೀಕಾರ ಮಾಡಿಲ್ಲ. ಅವ್ರೆಲ್ಲಿ ಹೋದ್ರು? ವಿದುರನ ಹತ್ರ ಹೋದ್ರು. ಆಗ ಭೀಷ್ಮ ಪಿತಾಮಹರ್ಗೂ ಒಂದ್ಸಲ ತುಂಬಾ ನೋವಾಗತ್ತಂತೆ. ಅಯ್ಯೋ, ಕೃಷ್ಣ ನನ್ನ ನೋಡ್ಲಿಲ್ಲ, ನನ್ನ ಮಾತಾಡ್ಲಿಲ್ಲ, ನನಗೆ ಸಮಯ ಕೊಟ್ಟಿಲ್ಲ, ನಾನು ಅವ್ರ ಸಂಘ ಪಡ್ಕೊಳಕ್ ಆಗ್ಲಿಲ್ಲ ಅಂತ ತುಂಬಾ ನೊಂದ್ಕೊಳ್ತಾ ಇದ್ರಂತೆ. ಪೂರ್ತಿ ಇಡೀ ದಿನ ಅಳ್ತಾ ಇದ್ದಾರೆ ಭೀಷ್ಮ ಪಿತಾಮಹರು. ಅಳ್ತಾ ಇರುವಾಗ ಅವರು ಅನ್ಕೊಂಡಿರ್ತಾರೆ, ನಾನೇನೋ ತಪ್ಪು ಮಾಡಿದೀನಿ, ನನ್ನಿಂದ ಏನೋ ಅಪರಾಧಗಳಾಗೋಗಿದೆ, ಹಾಗಾಗಿನೇ ನನ್ಗೆ ಕೃಷ್ಣ ಮಾತಾಡ್ಲಿಲ್ಲ, ನನ್ನನ್ನು ಏನು ವಿಚಾರಿಸ್ಲಿಲ್ಲ, ನನ್ನ ಆತಿಥ್ಯ ಸ್ವೀಕಾರ ಮಾಡಿಲ್ಲ ಅಂತ ತುಂಬಾ ಅಳ್ತಾ ಇದ್ರಂತೆ. ಸೊ ಆಗ ಅವರು ತನ್ನ ತಾಯಿಯಾದ ಗಂಗಾ ಮಾತೆಯನ್ನ ಸ್ಮರಣೆ ಮಾಡಿದ್ರಂತೆ. ಭೀಷ್ಮ ಪಿತಾಮಹರು ಸಾಮಾನ್ಯ ಮಾನವರ ನಮ್ ತರ ನಿಮ್ ತರನ ಅಲ್ಲ. ಸೊ ಯಾರ ಪುತ್ರ? ಶಾಂತನು ಮಹಾರಾಜನ ಪುತ್ರ. ಎಂತ ರಾಜ ಶಾಂತನು ಮಹಾರಾಜ. ಪೂರ್ತಿ ಪ್ರಜೆಗಳನ್ನ ಎಲ್ಲೇ ಇದ್ರು ಎಂತ ಸಂದರ್ಭದಲ್ಲೂ ಎಂತ ಆಪತ್ತಿನ ಕಾಲದಲ್ಲೂ ಕೂಡ ಬಂದು ಕಾಪಾಡುವಂತವ್ರು. ಅಷ್ಟೇ ಅಲ್ಲ, ಯಾರು ಕೂಡ ಬೇರೆಯವ್ರಿಗೆ ವರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯ ಮಾನವರು ಅಲ್ವಾ. ಅದರಲ್ಲೂ ಕೂಡ ತನ್ನ ಮಗನಾದ ಭೀಷ್ಮನಿಗೆ ಎಂತ ವರ ಕೊಟ್ರು? ಇಚ್ಛಾಮೃತ್ಯು ವರ ಕೊಟ್ರು. ಹಾಗಾದ್ರೆ ಎಂತ ಮಹಾನ್ ರಾಜನಾಗಿರ್ಬೇಕು. ಅಂತ ಶಾಂತನು ಪುತ್ರ. ಮತ್ತೆ ತಾಯಿ ಯಾರು? ಗಂಗಾ ಮಾತ. ಯಾರು ಗಂಗೆ? ಭಗವಂತನ ಪಾದಗಳನ್ನ ತೊಳೆದು ಅತಿ ಪವಿತ್ರಳಾದಂತಹ ತಾಯಿ ಅಲ್ವಾ. ಸೊ ನಾವು ಕೂಡ ನೀರನ್ನ ನೋಡಿದ್ರೆ, ನಾವು ನೀರನ್ನ ಆಚಮನ ಮಾಡುವಾಗ್ಲಿ ಸ್ನಾನ ಮಾಡುವಾಗ್ಲಿ ಏನ್ ನೆನ್ಸ್ಕೊಳ್ತೀವಿ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ. ಮೊದಲಿಗೆ ಯಾರನ್ನ ನೆನ್ಸ್ಕೊಳ್ತೀವಿ? ಗಂಗಾ ಮಾತನ್ನ ನೆನ್ಸ್ಕೊಳ್ತೀವಿ. ಅಂತ ಅತಿ ಪವಿತ್ರವಾದಂತ ಪರಿಶುದ್ಧಳಾದಂತ ಆ ತಾಯಿ ಗಂಗೆಯ ಪುತ್ರ ನಮ್ಮ ಭೀಷ್ಮ ಪಿತಾಮಹ. ಸೊ ಇವರು ಕಲ್ತಿದ್ದಲ್ಲಿ ದೇವಲೋಕಗಳಲ್ಲಿ, ಹಾಗಾಗಿ ಅವರ ಮೊದಲ ಹೆಸರು ದೇವವ್ರತ. ಅಷ್ಟೇ ಅಲ್ಲ, ಇವರ ಗುರು ಯಾರು? ಪರಶುರಾಮ. ಕ್ಷತ್ರಿಯರನ್ನ ಪ್ರಪಂಚದಲ್ಲಿ ಇಲ್ಲದೆ ಇರೋ ತರ ಮಾಡ್ಬೇಕು ಅಂತ ಎಲ್ಲರನ್ನು ವಧಿಸಿದ ಅಂತ ಆ ಪರಶುರಾಮರು ಕ್ಷತ್ರಿಯನಾದಂತ ಭೀಷ್ಮ ಪಿತಾಮಹರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಗುರುವಾಗಿದ್ದಾರೆ ಅಂತ ಹೇಳಿದ್ರೆ ಭೀಷ್ಮ ಪಿತಾಮಹರಲ್ಲಿ ಎಂತ ಮಹಾನ್ ಗುಣಗಳು ಇರಬಹುದು ಅಂತ ಹೇಳ್ಬಿಟ್ಟು ನಾವು ಯೋಚಿಸಬಹುದು. ಸಾಮಾನ್ಯವಾಗಿ ಯಾರು ತಮ್ಮ ಮಾತನ್ನ ತಪ್ಪಲ್ಲ, ಆದ್ರೂ ಕೂಡ ಪರಶುರಾಮರು ಕ್ಷತ್ರಿಯರು ವಧೆಗೆ ನಿಂತವರು, ಕ್ಷತ್ರಿಯನಾದಂತ ಭೀಷ್ಮ ಪಿತಾಮಹರಿಗೆ ಗುರುವಾಗಿ ನಿಂತರು ಅಂತ ಹೇಳಿದ್ರೆ ಸೊ ನಾವೇ ಯೋಚನೆ ಮಾಡ್ಬೋದು ಎಂತ ಮಹಾನ್ ಗುಣಗಳು ಭೀಷ್ಮ ಪಿತಾಮಹರಲ್ಲಿ ತುಂಬಿ ತುಳುಕುತ್ತಾ ಇತ್ತು ಅಂತ ಹೇಳಿ. ಇಂಥ ಭೀಷ್ಮ ಪಿತಾಮಹರು ಅಳ್ತಾ ತಾಯಿ ಗಂಗೆಯನ್ನ ನೆನೆಸ್ಕೊಳ್ಳುವಾಗ ತಾಯಿ ಗಂಗೆ ಹೃದಯದಲ್ಲಿ ಪ್ರಕಟವಾಗಿ ಕೇಳ್ತಾರಂತೆ, ಮಗು ನೀನ್ ಯಾಕೆ ಇಷ್ಟ ಅಳ್ತಾ ಇದ್ಯಾ ಅಂತ. ಆಗ ಭೀಷ್ಮ ಪಿತಾಮಹರು ಹೇಳ್ತಾರಂತೆ, ತಾಯಿ ನೋಡು, ಕೃಷ್ಣ ಬಂದ್ರು ಆದ್ರೆ ನನ್ನ ಹತ್ರ ಮಾತಾಡ್ಲೇ ಇಲ್ಲ, ನನಗೆ ತುಂಬಾ ನೋವಾಗ್ತಾ ಇದೆ, ನನಗೆ ತುಂಬಾ ಅಳು ಬರ್ತಾ ಇದೆ, ಏನ್ ನನ್ನ ಅಪರಾಧ, ಏನ್ ಮಾಡಿದ್ದೆ, ಸರಿ ಈಗ ಏನ್ ಮಾಡ್ಬೇಕು ಹೇಳುಮ್ಮ, ನನಗೆ ಏನಾದ್ರೂ ಒಂದು ನನಗೆ ಬೋಧನೆ ಮಾಡು ಅಂತ ಹೇಳಿದಾಗ ಗಂಗೆ ಮಾತ ಹೇಳ್ತಾರಂತೆ, ನೋಡು ಪುತ್ರ, ನಿನಗೆ ಬೇಕಾದಂತ ಎಲ್ಲ ಜ್ಞಾನ ಇದೆ,
ನಿನ್ನ ಜೀವನದಲ್ಲಿ ನಾನು ಯಾವುದೇ ರೀತಿಯಾದಂತ ಹ್ಮ್ ಏನ್ ಹೇಳ್ತಾರೆ ಹ್ಮ್ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೀವನದಲ್ಲಿ ನಿರ್ಧಾರ ನೀನೇ ತಗೊಳ್ಬೇಕು. ಸೊ ನೀನ್ ತಗೋ ನಿರ್ಧಾರ. ನೀನ್ ಏನ್ ಮಾಡ್ಬೇಕು ಮುಂದೆ ಅಂತ ನೀನೇ ಯೋಚನೆ ಮಾಡು ಅಂತ ಹೇಳಿದಾಗ, ನನಗೆ ಏನು ತೋಚ್ತಾ ಇಲ್ಲ, ನನಗೆ ಏನಾದ್ರೂ ದಾರಿ ಹೇಳ್ಕೊಡು ಅಂತ ಹೇಳಿದಾಗ ಗಂಗೆ ಮತ್ತೆ ಹೇಳ್ತಾರಂತೆ, ನೀನು ಯಾವಾಗ್ಲೂ ನೆನೆಸ್ಕೊಳ್ತಾ ಪೂಜಿಸ್ತಾರಂತ ಆ ಕೃಷ್ಣನೇ ಕೇಳು. ಅವರೇ ನೀನ್ ಏನು ನಿರ್ಧಾರ ತಗೊಳ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಅವರು ಮಾಯ ಆದ್ರು. ಸೊ ಆಗ ಭೀಷ್ಮ ಪಿತಾಮಹರು ಓಡ್ತಾರಂತೆ ಕೃಷ್ಣನ ಹತ್ರ. ಕೃಷ್ಣ ಹೇಳು, ನಾನೇನ್ ತಪ್ಪು ಮಾಡಿದೆ, ಏನ್ ಅಪರಾಧ ಮಾಡಿದೆ, ಯಾಕೆ ನೀನ್ ನನ್ನ ಹತ್ರ ಮಾತಾಡ್ಸಿಲ್ಲ, ಯಾಕೆ ನೀನ್ ನನ್ನ ಆತಿಥ್ಯ ಸ್ವೀಕಾರ ಮಾಡ್ಲಿಲ್ಲ ಅಂತ. ಆಗ ಕೃಷ್ಣ ಹೇಳ್ತಾರಂತೆ, ಏನಿಲ್ಲ, ಆತರ ಎಲ್ಲ ಏನಿಲ್ಲ. ನೀನು ನನ್ನನ್ನ ನೋಡೋದಿಕ್ಕೆ ಎಷ್ಟು ತವಕ ಪಡ್ತಾ ಇದೀಯ ಅಂತ ನನಗೆ ತಿಳಿತಾ ಇದೆ. ಹೇಳು ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ಭೀಷ್ಮ ಪಿತಾಮಹರು ಕೇಳ್ತಾರಂತೆ, ನನ್ ಜೀವನದಲ್ಲಿ ಈಗ ನಾನ್ ಏನ್ ನಿರ್ಧಾರ ತಗೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಆಗ ಕೃಷ್ಣ ಹೇಳ್ತಾರೆ, ಜೀವನದಲ್ಲಿ ನೀನ್ ಯಾವತ್ತೂ ಏನು ನಿರ್ಧಾರ ತಗೊಂಡಿಲ್ಲ ಭೀಷ್ಮ. ನೀನ್ ನಿರ್ಧಾರ ತಗೊಂಡಿದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ, ಯುದ್ಧದವರೆಗೂ ಬರ್ತಾ ಇರ್ಲಿಲ್ಲ. ನೀನ್ ಯಾವಾಗ್ಲೂ ನಿರ್ಧಾರಗಳನ್ನೇ ತಗೊಂಡಿಲ್ಲ. ಸೊ ಈಗಾದ್ರೂ ಯೋಚನೆ ಮಾಡು, ನೀನ್ ಏನ್ ನಿರ್ಧಾರ ತಗೊಳ್ಬೇಕು ಅಂತ. ಅಂತೂ ಇಂತೂ ನಾನ್ ಬಂದಿರೋದೇನಕ್ಕೆ, ಭೂಮಿಯ ಭಾರವನ್ನ ಇಳಿಸೋದಕ್ಕೆ. ನೀನು ಯಾವ ಕಡೆ ಆದ್ರೂ ಇರು, ನೀನು ಪಾಂಡವರ ಕಡೆ ಆದ್ರೂ ಇರು, ನೀನು ಕೌರವರ ಕಡೆ ಆದ್ರೂ ಇರು, ನೀನು ಯಾರ ಕಡೆಯಲ್ಲಿದ್ರು ಕೂಡ, ನೀನು ಪರವಾಗಿದ್ರು ಅಥವಾ ವಿರುದ್ಧವಾಗಿದ್ರು, ನಾನಂತೂ ಭೂಮಿ ಭಾರವನ್ನ ಮಾಡೋಂತ ಕೆಲ್ಸ ಮಾಡಿಯೇ ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಭೀಷ್ಮ ಪಿತಾಮಹರು ಯೋಚನೆ ಮಾಡ್ತಾರೆ, ಅರೆ ಕೃಷ್ಣ ಬಂದಿರೋದು ಯಾವ್ದಕ್ಕೆ, ಭೂಮಿ ಭಾರವನ್ನ ಇಳಿಸೋದಕ್ಕೆ, ಎಲ್ಲ ದುಷ್ಟರ ಸಂಹಾರ ಮಾಡೋದಕ್ಕೆ. ಸೊ ಹಾಗಾದ್ರೆ ನಾನು ಕೂಡ ಇದ್ರಲ್ಲಿ ಸಹಾಯ ಮಾಡ್ತೀನಿ. ಆಗ ಹೇಳ್ತಾರೆ, ನಾನ್ ನಿನ್ ಜೊತೆಗಿದ್ರೆ ನಿನ್ನ ಬೆನ್ನೆ ನೋಡ್ಬೇಕು, ಹಿಂದ್ಗಡೆ ನಿಲ್ಬೇಕಾಗತ್ತೆ ನಾನು. ಆದ್ರೆ ನಾನ್ ನಿನ್ನ ವಿರುದ್ಧ ಪಾರ್ಟಿಲಿದ್ರೆ ನಿನ್ನ ಸೌಂದರ್ಯವನ್ನ ಯಾವಾಗ್ಲೂ ಸವಿತಾ ಇರ್ಬಹುದು. ಸೊ ಮಾಡದಂತೂ ಮಾಡ್ಬೇಕು, ನೀನ್ ಭೂಮಿ ಭಾರ ತಡಿಲಿಕ್ಕೆ ಅಂತ ತಾನೇ ಬಂದಿದ್ಯಾ. ಹಾಗಾಗಿ ನಾನೇ ನಿನ್ಗೆ ಸಹಾಯ ಮಾಡ್ತೀನಿ, ನಾನು ಕೌರವ ಪಕ್ಷದಲ್ಲಿ ಇರ್ತೀನಿ, ಎಲ್ಲ ಸೈನಿಕರನ್ನ ನಾಶ ಮಾಡ್ತೀನಿ, ಆದ್ರೆ ನಿನ್ನ ಭಕ್ತರಾದಂತ ಪಾಂಡವರನ್ನ ಮಾತ್ರ ನಾನು ಮುಟ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರಂತೆ. ಸೊ ಹೀಗೆ ಭೀಷ್ಮ ಪಿತಾಮಹರು ತಾವು ವಿರುದ್ಧ ಪಾರ್ಟಿಲಿ ನಿಂತಿರೋದೇನಕ್ಕೆ, ಭಗವಂತ ಶ್ರೀಕೃಷ್ಣನಿಗೆ ಸಹಾಯ ಮಾಡೋದಕ್ಕೆ. ಸೊ ಇದನ್ನೇ ನಿಧಾನವಾಗಿ ಯೋಚನೆ ಮಾಡಿದ್ರೇನೆ, ಶಾಸ್ತ್ರವನ್ನ ಓದಿದ್ರೇನೆ, ಭಾಗವತರ ಒಂದು ಪ್ರವಚನಗಳನ್ನ ಕೇಳಿದ್ರೇನೆ, ಅದನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ನಮ್ಗೆ ಇವೆಲ್ಲ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಇದೆಲ್ಲ ಗುಹ್ಯವಾಗಿ ಇದ್ದು ಬಿಡುತ್ತೆ. ಸೊ ಧರ್ಮ ತತ್ವಗಳೆಲ್ಲ ತುಂಬಾ ಗುಹ್ಯ, ಆದ್ರೆ ಅದು ಎಲ್ಲಿರುತ್ತೆ, ಎಲ್ಲ ಮಹಾಜನರ ಹೃದಯದಲ್ಲಿರುತ್ತೆ. ಸೊ ಹಾಗಾಗಿ ಮಹಾಜನರ ಒಂದು ದಾರಿಯಲ್ಲಿ ನಾವು ನಡೆದ್ರೆ ಮಾತ್ರ ನಮ್ಗೆ ಇದೆಲ್ಲ ಅರ್ಥ ಆಗತ್ತೆ. ಸೊ ಮುಂದೆ ಹೋಗೋಣ. ಭಗವಂತನ ಸ್ಮರಣೆ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಭೀಷ್ಮ ಪಿತಾಮಹರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಈಗ ನಾವು ಭಗವಂತನ ಸ್ಮರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಅಡ್ಡಿ ಆತಂಕಗಳು ಬರುತ್ತೆ, ಹೌದಾ? ಎಸ್ಪೆಷಲಿ ಯಾವಾಗ ಜಪ ಮಾಡುವಾಗ ನನಗಂತೂ ಇದೆ, ಎಲ್ಲರಿಗೂ ಏನೋ ಗೊತ್ತಿಲ್ಲ. ಸೊ ಎಲ್ಲರಿಗೂ ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮನಸ್ಸು ಎಲ್ಲೆಲ್ಲೋ ಹಾರಿ ಹೋಗ್ತಾ ಇರುತ್ತೆ ಅಲ್ವಾ? ಸೊ ಆದ್ರೆ ಹಾಗಂತೇಳಿ ಜಪ ಬಿಡಕ್ಕಾಗತ್ತಾ? ಇಲ್ಲ. ಮನಸ್ಸನ್ನ ಹಿಡಿದೋದಕ್ಕೆ ಶಿಕ್ಷೆ ಕೊಡೋದಕ್ಕಾಗತ್ತಾ? ಎರಡೂ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಸೊ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನಾವು ಪದೇ ಪದೇ ನಾವು ಆ ಮನಸ್ಸನ್ನು ಹಿಡಿದು ತಗೊಂಡ್ಬಂದು ಕೂರಿಸ್ಬೇಕು, ಭಗವಂತನ ನಾಮಸ್ಮರಣೆಯಲ್ಲಿ ಮಗ್ನವಾಗೋ ತರ ಅದಕ್ಕೆ ಕೇಳ್ಕೊಳ್ಬೇಕು ಅಲ್ವಾ? ಸೊ ಅದಕ್ಕೋಸ್ಕರನೇ ನಮ್ಮ ಆಚಾರ್ಯರು ಕೂಡ ಏನ್ ಹೇಳಿದ್ದಾರೆ, ಭಜಹುರೇ ಮನ ಶ್ರೀನಂದ ನಂದನ ಅಭಯ ಚರಣರ ವಿಂದರೇ. ಸೊ ಮನಸ್ಸು ಶತ್ರುನು ಹೌದು, ಮಿತ್ರನ ಹೌದು. ಸೊ ಹಾಗಾಗಿ ಮಿತ್ರನನ್ನೇ ಮಾಡ್ಕೊಂಡು ಅದನ್ನ ಕೂರ್ಸಿ ಅದಕ್ಕೆ ಅದ್ರ ಜೊತೆ ಮಾತಾಡ್ತಾ ಭಗವಂತನನ್ನ ಭಜನೆ ಮಾಡು ಅಂತ ಕೇಳ್ಕೊಳ್ತಾ ಇದ್ರೆ ಅದು ಕೂಡ ಅದನ್ನ ಕೇಳಿ 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 ಯಾರಿದು ನಂದನಂದನ ಅಂತ ಹೇಳ್ಬಿಟ್ಟು ಅವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಮನಸ್ಸನ್ನೋದು ಎಷ್ಟು ಮುಖ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸ್ಮರಣೆ ಮಾಡೋದಕ್ಕೆ ನಮ್ಮ ಮನಸ್ಸಿಗೆ ಹೇಳ್ಕೊಟ್ರೆ ಮಾತ್ರ ಅದು ಕಲೀಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಅಂಬರೀಷ್ ಮಹಾರಾಜ ಸವೈಮನ ಕೃಷ್ಣ ಪದಾರವಿಂದಯೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಸೊ ಹೇಳಿದ್ದಾರೆ, ಮನಸ್ಗೆ ಹೇಳ್ತಾ ಇದ್ದಾರೆ, ನೀನು ಭಗವಂತನ ಪಾದಾರವಿಂದಗಳನ್ನ ಸ್ಮರಣೆ ಮಾಡು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವ್ ಏನು ಸ್ಮರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇವ್ರು ತಿಳಿಸ್ಕೊಟ್ಟಿದಾರಲ್ವಾ? ಹಾಗಾದ್ರೆ ಭೀಷ್ಮ ಪಿತಾಮಹರು ಅದನ್ನ ಮಾಡಿದ್ದಾರೆ. ಹೇಗೆ ಅಂತ್ಯ ಕಾಲದಲ್ಲಿ ಹೇಗೆ ಭಗವಂತ ಉತ್ತರಾಯಣನಾಗಿ, ಆ ಕಾಲ ಉತ್ತರಾಯಣ, ನಮ್ಮ ಕೃಷ್ಣ ಉತ್ತರಾಯಣ, ಗರ್ಭದಲ್ಲಿ ಹೋಗಿದ್ದಕ್ಕೆ ಅವ್ರಿಗೆ ಹೆಸರು ಉತ್ತರಾಯಣ. ಸೊ ಈ ಎರಡು ಕಾಲ ಕೂಡಿ ಬಂತು, ಭಗವಂತನ ಒಂದು ದರ್ಶನ ಮಾಡ್ತಾ ಇದ್ದಾರೆ. ಮಾಡ್ತಾ ಹೇಳ್ತಾರೆ, ಸೊ ನಾವಾದ್ರೆ ಭಗವಂತನಿಗೆ ಬೇಡ್ಕೊಳ್ಬಹುದು, ಕೃಷ್ಣ ನನ್ಗೆ ನನ್ನ ಅಂತಿಮ ಸಮಯದಲ್ಲಿ ನಿನ್ನ ಸ್ಮರಣೆ ಕೊಡಪ್ಪ ಅಂತ ನಾವು ಕೇಳ್ಕೊಳ್ಬಹುದು. ಆದ್ರೆ ಭೀಷ್ಮ ಪಿತಾಮಹರಂತ ಮಹಾಜನ ಏನ್ ಮಾಡ್ತಾರೆ ಗೊತ್ತಾ? ಆದೇಶ ಕೊಡ್ತಾರೆ, ನಿಂತ್ಕೋ ಅಲ್ಲೇ ಕೃಷ್ಣ,
ನಾನು ಜೀವ ಬಿಡಬೇಕಾಗಿದೆ. ಹಾಗಾಗಿ ನನ್ನ ಮುಂದೆ ನೀನು ಹೀಗೆ ನಿಂತ್ಕೊ, ಇದೇ ನಿನ್ನ ರೂಪವನ್ನ ನಾನು ನೋಡ್ತಾ ನಾನು ಈ ದೇಹವನ್ನ ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದೇಶಿಸ್ತಾ ಇದ್ದಾರೆ ಅಲ್ವಾ. ಸೊ ಸೃಷ್ಟಿಕರ್ತನಾದಂತ ಸೃಷ್ಟಿ ಸ್ಥಿತಿ ಎಲ್ ಆ, ಎಲ್ಲದರ ನಿಯಂತ್ರಕನಾದಂತ ಭಗವಂತನೇ ನಿಯಂತ್ರಣ ಮಾಡ್ತಾರೆ ಈ ಮಹಾಜನ. ಭೀಷ್ಮ ಪಿತಾಮಹರು ತಮ್ಮ ಮನಸ್ಸನ್ನ ದೃಷ್ಟಿಯನ್ನ ಭಗವಂತನ ಆ ಸುಂದರವಾದಂತಹ ರೂಪವನ್ನ ನೋಡ್ತಾ 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 ಅದರಲ್ಲಿ ಮಗ್ನರಾಗೋಗ್ಬಿಟ್ಟಿದ್ದಾರೆ. ಮಗ್ನರಾಗಿ ಏನ್ ಮಾಡ್ತಾ ಇದ್ದಾರೆ, ಅವರ ಒಂದು ಸೌಂದರ್ಯವನ್ನ ಕಣ್ಣುಗಳಿಂದ ಕುಡಿದು ಬಿಡ್ತಾ ಇರ್ತಾರೆ ಅಲ್ವಾ. ಸೊ ಹೀಗೆ ಕಣ್ತುಂಬ ಭಗವಂತನ ದರ್ಶನ ಮಾಡ್ತಾ ಮಾಡ್ತಾ ನಾವು ದೇಹ ತ್ಯಾಗ ಮಾಡ್ಬೇಕು. ಇದೇ ನಾವು ಭೀಷ್ಮ ಪಿತಾಮಹರ ಒಂದು ಜೀವನದಿಂದ ಕಲಿಯೋದು. ಹೇಗೆ ಬದುಕಿದ್ವಿ ಅಂತಲ್ಲ, ಹೇಗೆ ಜೀವವನ್ನ ಬಿಟ್ವಿ ಅನ್ನೋದು ತುಂಬಾ ಮುಖ್ಯ. ಸೊ ಆರ್ಟ್ ಆಫ್ ಲಿವಿಂಗ್ ಎಲ್ರು ಹೇಳ್ಕೊಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ಯಾರು ಹೇಳ್ಕೊಡ್ತಾರೆ? ಭಾಗವತ ಮಾತ್ರ ಹೇಳ್ಕೊಡ್ತಾರೆ ಅಲ್ವಾ. ಸೊ ಪರೀಕ್ಷಿತ್ ಮಹಾರಾಜರಿಂದ ನಾವು ಕಲ್ತ್ಕೊಳ್ತಾ ಇದ್ವಿ. ಪರೀಕ್ಷಿತ್ ಮಹಾರಾಜರಿಂದ ಇಷ್ಟೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಭಾಗವತ ಹೊರಗಡೆ ಬಂತು. ತಾತ ಅಲ್ಲಿ ಪರೀಕ್ಷಿತ್ ಮಹಾರಾಜನ ತಾತನದಂತ ಅರ್ಜುನನಿಂದ ಭಗವಂತನ ಮುಖಾರವಿಂದ ಭಗವದ್ಗೀತೆ ಬಂತು. ಆದ್ರೆ ಮೊಮ್ಮಗ ಪರೀಕ್ಷಿತನಿಂದ ಏನ್ ಬಂತು? ಅದಕ್ಕಿಂತ ತುಂಬಾ ಮಧುರವಾದಂತ ಅಲ್ವಾ ಈ ಭಾಗವತಂ ಬಂತು. ಸೊ ಹಾಗಾಗಿ ಈ ಎಲ್ಲ ಭಕ್ತರಿಂದ ನಮಗೆ ಭಾಗವತಂನ ಒಂದು ತತ್ವಗಳು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಭೀಷ್ಮ ಪಿತಾಮಹರು ನಮ್ಗೆ ಏನ್ ಪಾಠ ಕಲಿಸ್ತಾ ಇರ್ತಾರೆ? ನಾವು ಕೂಡ ಅಂತಿಮ ಕಾಲದಲ್ಲಿ ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಇರ್ಬೇಕು, ಭಗವಂತನ ದರ್ಶನ ಮಾಡ್ತಾ ಇರ್ಬೇಕು. ಇದು ತುಂಬಾ ತುಂಬಾ ಮುಖ್ಯ. ಸೊ ಹೇಗ್ ಮಾಡ್ಬೋದು? ನಮಗೆ ಗಿರಿಧಾರಿ ಇದ್ದಾರೆ, ದೇವಸ್ಥಾನಕ್ಕೆ ಹೋಗ್ಬೋದು, ಭಗವಂತನ ಮುಂದೆ ನಿಂತ್ಕೊಂಡು ನಾವು ಭಗವಂತನ ಪೂರ್ತಿ ದರ್ಶನವನ್ನ ಮಾಡ್ಬೋದು. ತ್ರಿಭಂಗಿ ಸ್ವರೂಪ, ತನ್ನ ನೀಳವಾದ ಕಣ್ಣುಗಳು, ತನಗೆ ಮಾಡಿರಂತ ಏನು ಅಲಂಕಾರಗಳು, ಕೇಶ ರಾಶಿ ಅಲಂಕಾರ, ತನ್ನ ಹುಬ್ಬಿನ ಮೇಲೆ ಇರಂತ ಗೋಪಿ ಚಂದದ ಅಲಂಕಾರ, ತನಗೆ ಹಾಕಿರಂತ ವಸ್ತ್ರಗಳು, ಆಭರಣಗಳು, ಈ ರೀತಿಯಲ್ಲಿ ಭಗವಂತನನ್ನ ಮುಂದೆ ನಿಂತ್ಕೊಂಡು ದರ್ಶನ ಮಾಡ್ತಾ ಇರ್ಬೋದು. ಎಷ್ಟೋ ಸೀನಿಯರ್ ಡಿವೋಟೀಸ್ ಇದನ್ನ ಮಾಡ್ತಾ ಇರ್ತಾರೆ. ನಾವು ಅದನ್ನ ನೋಡಿ ಅನುಸರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ನಾವು ಕಣ್ಣು ತೆಗೆದು ಮೊದಲು ಭಗವಂತನನ್ನ ನೋಡಿದ್ರೆ ತಾನೇ, ಆವಾಗ ತಾನೇ ನಾವು ಕಣ್ಣು ಮುಚ್ಚಿದ್ರೆ ಭಗವಂತ ನಮ್ಮ ಕಣ್ಮುಂದೆ ಬರ್ಲಿಕ್ಕೆ. ನಾವು ಕಣ್ಣಿಂದ ಪೂರ್ತಿಯಾಗಿ ಭಗವಂತನ ನೋಡದೆ ಹೋಗಿದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟು ನಮ್ಮ ಲಿಸ್ಟ್ ಆಫ್ ಏನ್ ಹೇಳ್ತಾರೆ, ನಮ್ಗೆ ಏನೇನ್ ಬೇಕು ಬೇಡಿಕೆಗಳನ್ನ ಹೇಳ್ತಾ ಇದ್ರೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ಎಲ್ಲಿ ಸಮಯ ಇರುತ್ತೆ? ಹಾಗಾಗಿ ಭಗವಂತನ ಮುಂದೆ ಹೋದಾಗ ಭಗವಂತನ ಪೂರ್ತಿ ದರ್ಶನ ಪಡಿಬೇಕು, ಪೂರ್ತಿ ಲಾಭವನ್ನ ಪಡಿಬೇಕು. ಆಗ ಆ ಭಗವಂತನ ಶ್ರೀಮೂರ್ತಿ ದರ್ಶನದಿಂದ ನಾವು ಯಾವಾಗ ದೂರ ಇರ್ತೀವಿ, ಆಗ ಸ್ಮರಣೆಯಲ್ಲಿ ನಮ್ಮ ಮನಸ್ಸಲ್ಲಿ ಭಗವಂತನ ದರ್ಶನ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಯಾರಿಗೆ ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ಲಿಕ್ಕಾಗಲ್ಲ, ಪ್ರತಿ ಕ್ಷಣ ಅಲ್ಲೇ ಇರ್ಲಿಕ್ಕಾಗಲ್ಲ ಅಂತವ್ರಿಗೆ ನಮ್ಮ ರಕ್ಷಿತಾ ಮಾತಾಜಿ ಎಷ್ಟು ಹೆಲ್ಪ್ ಮಾಡ್ತಾ ಇದಾರಲ್ಲ, ಗ್ರೂಪ್ ಅಲ್ಲಿ ಭಗವಂತನ ಫೋಟೋಸ್ನ ಹಾಕ್ತಾ ಇರ್ತಾರೆ. ಸೊ ಹೀಗಾಗಿ ಆ ಚಿತ್ರಪಟಗಳನ್ನ ನಾವು ನೋಡ್ತಾ ಭಗವಂತನ ಒಂದು ಸ್ಮರಣೆಯನ್ನ ಮಾಡ್ಬೋದು. ಹೀಗೆಲ್ಲ ಭಗವಂತನನ್ನ ನಾವು ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ಬೋದು. ಆದ್ರೆ ಭಗವಂತನನ್ನ ನಿಜವಾಗ್ಲೂ ನಾವು ನೋಡ್ಬೇಕಂತ ಹೇಳಿದ್ರೆ ಕೆಲವು ಗುಣಗಳು ಬೇಕಲ್ವಾ? ಏನಂತ ಗುಣಗಳು? ನಮ್ಗೆ ಯಾವ್ದು ಬೇಕು ನಮ್ಗೆ? ಸೊ ನಮ್ಗೆ ಬೇಕಾಗಿರಂತ ಗುಣ ಪ್ರೇಮ ಮತ್ತೆ ಭಕ್ತಿ. ಇದರ ಒಂದು ಅಂಜನವನ್ನ ಹಾಕೊಳ್ಬೇಕು. ಸೊ ನಮಗೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಏನ್ ಹೇಳ್ತಾರೆ? ಪ್ರೇಮಾಂಜನ ಭಕ್ತಿ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ. ಸೊ ಪ್ರೇಮದ ಅಂಜನವನ್ನ ಹಾಕೊಂಡಿರ್ಬೇಕು, ಮತ್ತೆ ಭಕ್ತಿಯ ಒಂದು ಭಾವ ಇರಬೇಕು ನಮ್ಗೆ. ಈ ಎರಡು ಇದ್ರೆ ನಾವು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೆಲ್ಲ ನೋಡಿದ್ದಾರೆ? ಎಲ್ಲ ಭಕ್ತರು ನೋಡಿದ್ದಾರೆ ಅಲ್ವಾ. ಈಗ ರೀಸೆಂಟ್ ಆಗಿ ನಾವು ಕದಮಕಾನನ ಮಹಾರಾಜ ಬಗ್ಗೆ ತಿಳ್ಕೊಂಡ್ವಿ. ಸೊ ಭಕ್ತಿ ತೀರ್ಥ ಮಹಾರಾಜರು, ನಮ್ಮ ಶ್ರೀಲ ಪ್ರಭುಪಾದರು, ಗುರು ಮಹಾರಾಜರು ಎಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನ ಸದಾ ಮಾಡ್ತಾ ಇರ್ತಾರೆ. ಅಂತಿಮ ಕಾಲದಲ್ಲಿ ಇವರೆಲ್ಲರೂ ಹೇಗೆ ಭಗವಂತನ ಧ್ಯಾನದಲ್ಲಿ ಇದ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವರೆಲ್ಲರೂ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಮಧ್ವಾಚಾರ್ಯರು ನಮ್ಮ ಈ ಪರಂಪರೆಯ ಮುಖ್ಯ ಭಕ್ತರಾದಂತ ಆ ಮಧ್ವಾಚಾರ್ಯರು, ತಮ್ಮ ಕಡೆ ದಿನಗಳು ಹೇಗಿತ್ತು? ಸುತ್ತಲೂ ಎಲ್ಲ ಭಕ್ತರನ್ನ ಕೂರಿಸ್ಕೊಂಡು ಕಥೆಯನ್ನ ಹೇಳ್ತಾ ಇದ್ರು, ಭಾಗವತ ಕಥೆಗಳನ್ನ ಹೇಳ್ತಾ ಇದ್ರು, ಹರಿನಾಮ ಕಥೆಗಳನ್ನ ಹೇಳ್ತಾ ಇದ್ರು, ಭಗವಂತನ ಸ್ಮರಣೆ ಮಾಡ್ತಾ ಇದ್ರು. ಈ ತರ ಮಾಡ್ತಾ ಇರುವಾಗ ಅವರ ಈ ಒಂದು ಕಥೆಗಳನ್ನ ಕೇಳೋದಕ್ಕೆ ಕೇವಲ ಅವರ ಶಿಷ್ಯಂದಿರಲ್ಲ, ದೇವತೆಗಳೆಲ್ಲ ಅಲ್ಲಿ ಉಪಸ್ಥಿತರಿದ್ರಂತೆ. ಅವರು ಹೂವಿನ ಸುರಿಮಳೆಯನ್ನ ಸುರಿಸ್ತಾ ಇದ್ರೆ ಮಧ್ವಾಚಾರ್ಯರ ಪೂರ್ತಿ ದೇಹ ಎಲ್ಲ ಆ ಹೂಗಳಿಂದ ಮುಚ್ಕೊಳ್ತಾ ಬರ್ತಾ ಇತ್ತು, ಅದರಿಂದನೇ ತುಂಬ ಹೋಗ್ತಾ ಬರ್ತಾ ಇದ್ರು. ಕಡೆಗೆ ಅವ್ರ ಪೂರ್ತಿ ದೇಹ ಆ ಸುಗಂಧ ದ್ರವ್ಯ ಭರಿತವಾದಂತ ಅಮೂಲ್ಯವಾದಂತ ಆ ದೇವಲೋಕದ ಹೂಗಳಿಂದ ಮುಚ್ಚಿ ಹೋಯ್ತು. ಆಗ ಎಲ್ಲ ಶಿಷ್ಯರು ಇದನ್ನೇ ನೋಡ್ತಾ ಇದ್ದಾರೆ. ಸೊ ಕಡೆಗೆ ಆ ಹೂಗಳನ್ನೆಲ್ಲ ಸರಿಸಿ ನೋಡಿದಾಗ ಮಧ್ವಾಚಾರ್ಯರ ದೇಹ ಅಲ್ಲಿ ನಾಪತ್ತೆ ಆಗಿತ್ತು. ಸೊ ಇಲ್ಲೇ ಇಲ್ಲ. ಸೊ ಹಾಗಾಗಿ ಭಗವಂತನ ಯಾರು ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ, ಅಥವಾ ಶ್ರವಣ ಮಾಡ್ತಾ ಇರ್ತಾರೆ, ಅಥವಾ ಓದ್ತಾ ಇರ್ತಾರೆ, ಸೇವೆನಲ್ಲಿರ್ತಾರೆ, ಅವರಿಗೆ ಇಂಥ ಸಾವು ಬರುತ್ತೆ.
ಸೊ ನಾನು ಕೂಡ ಸ್ಕೂಲಲ್ಲಿ ಸೇರುವಾಗ ನಾವು ಕೂಡ ಒಂದು ಕ್ರಿಶ್ಚಿಯನ್ ಸ್ಕೂಲ್ಸ್ ಅಲ್ಲಿ ಓದ್ತಾ ಇದ್ದಿದ್ದು. ಅವಾಗ ಯಾವಾಗ್ಲೂ ಹೇಳ್ತಾ ಇದ್ರು ಅವರು, ನೀವು ಏನ್ ಬೇಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಜೀವನ ಅಲ್ಲ, ಒಳ್ಳೆ ಮರಣ ಕೇಳ್ಕೊಳ್ಬೇಕು ಅಂತ. ಸೊ ಹಾಗಾಗಿ ನಾವ್ ಅನ್ಕೊಳ್ತಾ ಇದ್ವಿ ಏನಿದು ಮರಣ ಹೇಳ್ಕೊಡ್ತಾರೆ ಅಂತ. ಆದ್ರೆ ಭಾಗವತಂಗೆ ಯಾವಾಗ ಬಂದ್ವಿ, ನಾವ್ ಇಸ್ಕಾನ್ಗೆ ಯಾವಾಗ ಸೇರಿರ್ತೀವಿ ಆವಾಗ ಮರಣ ಅನ್ನೋದು ತುಂಬಾ ಹೇಗಿರ್ಬೇಕು, ಅದು ಎಷ್ಟು ಅತಿ ಅಮೂಲ್ಯವಾಗಿರುವಂತದ್ದು. ಸೊ ಭಗವಂತನನ್ನು ನೋಡುವಂತ ಒಂದು ಲಕ್ಕಿ ಚಾನ್ಸ್ ಅಂತ ಹೇಳ್ಬೋದು. ಈ ಚಾನ್ಸ್ ನ ನಾವು ಪಡಿಬಹುದು. ಸೊ ನಮ್ ತಾಯಿ ಕೂಡ ಹೇಳ್ತಾ ಇದ್ರು, ಅವರ ಅಜ್ಜಿ ಅವರು ಕೂಡ ತಮ್ಮ ಅಂತಿಮ ಕಾಲದಲ್ಲಿ ದ್ವಾದಶಿ ದಿನ ಬೆಳಗ್ಗೆನೆ ಅವರು ಪರಿಶುದ್ಧರಾಗಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು ತುಳಸಿ ತೀರ್ಥವನ್ನ ತಗೊಂಡು ಎಲ್ಲಾರನ್ನು ಕರೆದ್ಬಿಟ್ಟು ಹೇಳಿದ್ರಂತೆ, ನನಗೆ ಸಮಯ ಆಗೋಯ್ತು, ಪಲ್ಲಕ್ಕಿ ಬರ್ತಾ ಇದೆ, ಸೊ ನೀವೆಲ್ಲರೂ ಕೂಡ ನನ್ನ ಬೀಳ್ಕೊಡೋದಕ್ಕೆ ಇಲ್ಲೇ ಇರಿ, ನನಗೆ ತುಳಸಿ ತೀರ್ಥನ ಹಾಕ್ತಾ ಇರಿ ಅಂತ ಹೇಳಿದ್ರಂತೆ. ಕೆಲವೇ ಕ್ಷಣಗಳಲ್ಲಿ ಅವ್ರು ಹೇಳದಂತ ನಾ ಹೊರಡ್ತಾ ಇದ್ದೀನಿ ಅಂತ ಎಲ್ಲ ಹೇಳಿ ಹೊರಡ್ಬಿಟ್ರು. ಸೊ ಇದನ್ನೆಲ್ಲ ಕೇಳ್ತಾ ಇರುವಾಗ ನಾನು ಅನ್ಕೊಳ್ತಾ ಇದ್ದೆ, ಮೃತ್ಯು ಅಂದ್ರೆ ಇಷ್ಟು ಸುಲಭವಾಗಿರುತ್ತಾ, ಇಷ್ಟು ಚೆನ್ನಾಗಿರುತ್ತಾ? ಆದ್ರೆ ಎಷ್ಟೋ ಜನ ಮೃತ್ಯುನ ಕಂಡ್ರೆ ಭಯ ಬೀಳ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ಹಾಗೆ ನನಗೂ ಕೂಡ ಒಂದ್ಸಲ ನಾವು ಬುಕ್ ಸ್ಟೋರ್ಸ್ ಅಲ್ಲಿ ನೋಡ್ತಾ ಇರುವಾಗ ಒಂದು ಪುಸ್ತಕ ಇತ್ತು, ಸಾವು, ಡೆತ್. ಆ ಪುಸ್ತಕ ನೋಡಿದ ತಕ್ಷಣ ನನ್ಗೆ ಅನ್ನಿಸ್ತು, ಇದನ್ನ ತಗೊಳ್ಬೇಕಾ, ತಗೊಂಡ್ರೆ ಓದಿದ್ರೆ ಹೇಗಿರುತ್ತೆ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಸೊ ನಮ್ಮ ಒಂದು ಪ್ರೋಗ್ರಾಮ್ ನಲ್ಲಿ ಮಧುರಪತಿ ಪ್ರಭು ಅವರ ಒಂದು ಪ್ರೋಗ್ರಾಮ್ ನಲ್ಲಿ ಯಾವಾಗ ಹರಿಪಾದ್ ಪ್ರಭು ಅವರು ಬಂದಿದ್ರು, ಆಗ ಮಾತಾಜಿ ಮತ್ತೆ ಪ್ರಭು ಅವರ ಕೈಗಳಿಂದ ಈ ಡೆತ್ ಅನ್ನೋ ಪುಸ್ತಕವನ್ನ ನಾನು ಕೂಡ ಬಹುಮಾನ ಒಂದು ಗಿಫ್ಟ್ ಆಗಿ ಪಡ್ಕೊಂಡೆ. ಹಾಗೆ ತುಂಬಾ ಸಂತೋಷ ಆಯ್ತು. ಓ ಭಗವಂತ, ನನಗೆ ಮೃತ್ಯು ಹೇಗಿರ್ಬೇಕು ಅಂತ ತಿಳಿಸ್ಕೊಡೋದಕ್ಕೆ ಈ ಪುಸ್ತಕವನ್ನ ಕೊಡ್ತಾ ಇದ್ದೀರಾ ಅಂತ. ಸೊ ಅದು ಓದ್ತಾ ಇದ್ರೆ ಮಾತ್ರ ರೋಮಾಂಚನ ಆಗುತ್ತೆ. ಓ ಹೀಗೂ ಇರುತ್ತಾ, ಹಾಗಾದ್ರೆ ಮೃತ್ಯು ಸಮಯದಲ್ಲಿ ಭಗವಂತ ನೋಡೋದಕ್ಕೆ ತುಂಬಾ ಸುಲಭ ಆಗತ್ತೆ ಅಂತ ನಾವು ಅಂತ ಅರ್ಥಕೊಂಡೆ. ಸೊ ಹೀಗೆ ಮೃತ್ಯು ಅನ್ನೋದು ತುಂಬಾ ಮುಖ್ಯ. ಪ್ರಭುಪಾದರು ಕೂಡ ಕಡೆಯ ಸಂದರ್ಭದವರೆಗೂ ಕೂಡ ಶಾಸ್ತ್ರ ರೂಪದಲ್ಲಿ ಬಂದಂತ ಭಾಗವತಂನ ಅವರು ಹೇಳ್ತಾನೆ ಇದ್ರು ಅಂತ. ಸೊ ನಾವು ಗೌರ್ ಗೋವಿಂದ ಮಹಾರಾಜ್ ಅವರು ಕೂಡ ಭಾಗವತಂನ ಹೇಳ್ತಾನೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಸೊ ಭಕ್ತ ತುಕಾರಾಮ್ ಬಗ್ಗೆ ನಾವು ಎಷ್ಟು ಕೇಳಿದೀವಲ್ವಾ, ಅವರು ಭಗವಂತನ ಕೀರ್ತನೆ ಮಾಡ್ತಾ ಇದ್ದಾಗೆ ಪಲ್ಲಕ್ಕಿನಲ್ಲಿ ಪಲ್ಲಕ್ಕಿ ಬಂತು, ಪಲ್ಲಕ್ಕಿನಲ್ಲಿ ಕೂತ್ಕೊಂಡ್ರು, ಹಾಗೆ ಹೊರಟೋದ್ರು. ಸೊ ಅವ್ರಿಗೆ ಯಾವುದೇ ದೇಹದ ನೋವುಗಳು ಗೊತ್ತಾಗೋದೇ ಇಲ್ಲ. ಪ್ರಭುಪಾದರ ಅವರ ಒಂದು ದೇಹ ಹೇಗಿತ್ತು, ಅವರ ಕಡೆ ದಿನಗಳಲ್ಲಿ ಎಷ್ಟು ಕಷ್ಟ ಇತ್ತು, ಆದ್ರೂ ಕೂಡ ಭಾಗವತಂನ ಅವರು ಕೀರ್ತನೆ ಮಾಡ್ತಾ ಟ್ರಾನ್ಸ್ಲೇಷನ್ಸ್ ಅನುವಾದಗಳನ್ನ ಕೊಡ್ತಾ ಆ ನೋವೆಲ್ಲ ಮರ್ತೋದ್ರು. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ, ಭಾಗವತಂ ಅಥವಾ ಭಗವಂತನನ್ನ ಯಾರು ನೋಡ್ತಾ ಇರ್ತಾರೆ, ಪರಿಶುದ್ಧ ಧ್ಯಾನದಲ್ಲಿರ್ತಾರೆ, ಅಂತವರಿಗೆ ಎಂತ ನೋವು ಕೂಡ ಕಾಣೋದೇ ಇಲ್ಲ. ಸೊ ಹೀಗಿರುವಾಗ ಭೀಷ್ಮ ಪಿತಾಮಹರಿಗೆ ಆ ಬಾಣಗಳಿಂದಾದಂತ ಗಾಯಗಳು ಮರ್ತು ಹೋಗೋದು ಅಂತ ಹೇಳಿದ್ರೆ ಅಥವಾ ಅದನ್ನ ಅವ್ರು ಗಮನಿಸೇ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅತಿಶೋಕ್ತಿ ಏನು ಇಲ್ಲ ಅಲ್ವಾ. ಸೊ ನಾವು ಇಸ್ಕಾನಲ್ಲಿ ಕೂಡ ಪ್ರತಿ ದಿನ ನಮ್ಗೆ ಪ್ರಭುಪಾದರು ಏನ್ ಹೇಳಿದ್ದಾರೆ, ಭಾಗವತಂ ಶ್ರವಣ ಮಾಡ್ಬೇಕು, ನಾಮ ಜಪ ಮಾಡ್ಬೇಕು. ಸೊ ಕೀರ್ತನೆ ಅಂತ ಹೇಳಿದ್ರೆ ಭಗವಂತನ ನಾಮವನ್ನ ಜಪಿಸ್ತಾ ಇರೋದು. ಸೊ ಹಾಗೆ ಶ್ರವಣ ಅಂತ ಹೇಳಿದ್ರೆ ಭಗವಂತನ ಈ ಭಾಗವತಂನ ಶ್ರವಣ ಮಾಡ್ತಾ ಇರ್ಬೇಕು. ಸೊ ಭಾಗವತಂ ನಮ್ಮ ಎಲ್ಲರ ಜೀವನದಲ್ಲಿ ಇರ್ಬೇಕು. ಹಾಗಾಗಿ ನಾವೆಲ್ಲರೂ ಭಾಗವತಂ ಖರೀದಿಸ್ಬೇಕು, ಓದಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು, ಕೇಳ್ಬೇಕು ಭಾಗವತಂ ಕ್ಲಾಸಸ್ನ, ಹಾಗೆ ಅಧ್ಯಯನ ಕೂಡವನ್ನ ಮಾಡಬೇಕು. ಸೊ ಕಡೆಯದಾಗಿ ಎಲ್ಲ ಭಕ್ತರು ತಮ್ಮ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆನಲ್ಲಿ ಉಪಯೋಗಿಸ್ತಾ ತಮ್ಮ ಜೀವನವನ್ನ ಪರಿಪೂರ್ಣತೆ ಮಾಡ್ಕೊಂಡಿದ್ದಾರೆ. ಋಷಿಕೇಶ ಸೇವನ. ಸೊ ತುಂಬಾ ಸುಮಾರು ವಿಚಾರಗಳನ್ನ ಬರ್ಕೊಂಡಿದ್ದೀನಿ, ಆದ್ರೆ ಸಮಯ ಮುಗ್ದೋಗ್ತಾ ಇದೆ. ಇನ್ನು ಎರಡು ವಾಕ್ಯಗಳನ್ನ ಹೇಳ್ತೀನಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೂರ್ಯನೆದುರಿಗೆ ಕತ್ತಲೆ ನಿಲ್ಲುವ ಸಂಭವವಿಲ್ಲ. ಸೊ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಹೇಳ್ತಾರೆ, ಕೃಷ್ಣ ಸೂರ್ಯ ಸಮ ಮಾಯ ಹಾಯ ಅಂಧಕಾರ್, ಜಹಾನ್ ಕೃಷ್ಣ ತಹಾನ್ ನಹಿ ಮಾಯೇರ ಅಧಿಕಾರ್. ಸೊ ಹಾಗೆ ಭಾಗವತಂ ಕೂಡ ನಮಗೆ ಸೂರ್ಯನ ಹಾಗೆ ಉದ್ಭವ ಆಗಿದೆ. ಸೊ ಇದು ನಮ್ಮ ಜೀವನದಲ್ಲಿ ಬಂದ್ರೆ ನಮ್ಮಲ್ಲಿರಂತ ಅಜ್ಞಾನ, ಕತ್ತಲೆ ಇದೆಲ್ಲ ಕೂಡ ದೂರ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಭಾಗವತಂ ಕೊಂಡ್ಕೊಳ್ಬೇಕು, ಓದಬೇಕು, ಹಾಗೆ ಕೇಳಬೇಕು. ಸೊ ಇದರಿಂದ ನಮ್ಮ ಜೀವನವನ್ನು ಕೂಡ ನಾವು ಸಫಲ ಮಾಡ್ಕೊಳ್ಬಹುದು. ಕಡೆ ಕಾಲದಲ್ಲಿ ಭಗವಂತನ ಸ್ತುತಿ ಮಾಡ್ಬೇಕು. ಸೊ ಇಲ್ಲಿ ನಮ್ಗೆ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ದೇಹ ತ್ಯಾಗ ಮಾಡುವ ಆ ಸಮಯದಲ್ಲಿ ಸಮಸ್ತ ಜೀವಗಳ ನಿಯಾಮಕನನ್ನು ದಿವ್ಯವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅಲ್ವಾ. ಭೀಷ್ಮ ಪಿತಾಮಹರು ತಮ್ಮ ಜೀವನದಿಂದ ಹೇಳ್ಕೊಡ್ತಾ ಇದ್ದಾರೆ, ಭಗವಂತನ ಹೇಗೆ ನಾವು ನೋಡಬಹುದು, ಹೇಗೆ ಭಗವಂತನ ಆ ಒಂದು ಸೌಂದರ್ಯವನ್ನ ಆಸ್ವಾದಿಸಬಹುದು, ಹಾಗೆ ಭಗವಂತನ ಸ್ಮರಣೆ ಮಾಡಬಹುದು, ಭಗವಂತನ ಹೊಗಳಬಹುದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಭಗವಂತನ ಸ್ತುತಿ ಮಾಡೋದು ತುಂಬಾ ಮುಖ್ಯ. ಸೊ ಹಾಗಾಗಿ ನಮ್ಮ ಪೂರ್ತಿ ಭಾಗವತಂ ಸ್ತುತಿಗಳಿಂದಾನೇ ತುಂಬ್ಕೊಂಡ್ಬಿಟ್ಟಿದೆ. ಸೊ ಮೊದಲಿಗೆ ಭೀಷ್ಮ ಸ್ತುತಿ, ಅದಾದ್ಮೇಲೆ ಕುಂತಿ ಸ್ತುತಿ, ಹೀಗೆ ನಾಗಪತ್ನಿಯರ ಸ್ತುತಿ,
ಗೋಪಿ ಗೀತ, ರುದ್ರಗೀತ, ಉದ್ದವ ಗೀತ, ಸೊ ಎಷ್ಟೊಂದು ಗಜೇಂದ್ರನ ಸ್ತುತಿ, ನರಸಿಂಹ ಸ್ತುತಿ, ಧ್ರುವನ ಸ್ತುತಿ, ದೇವಹೂತಿಯ ಸ್ತುತಿ, ಸೊ ಹೀಗೆ ಮಾರ್ಕಂಡೇಯ ಸ್ತುತಿ, ಎಷ್ಟೊಂದು ಸ್ತುತಿಗಳಿಂದ ತುಂಬಿದೆ. ಹಾಗಾಗಿ ನಾವು ಕೂಡ ಅವಾಗ ಸ್ತುತಿಗಳನ್ನ ಓದ್ಬೇಕು. ಶ್ಲೋಕಗಳು ನಮಗೆ ಕಷ್ಟ ಆಗಿದ್ರು ಅನುವಾದಗಳನ್ನ, ಭಾವಾರ್ಥಗಳನ್ನ ಓದ್ತಾ ಅದನ್ನ ಆಸ್ವಾದನೆ ಮಾಡಬಹುದು. ಸೊ ಇಷ್ಟನ್ನ ಹೇಳ್ತಾ ಕಡೆದಾಗಿ ನಮಗೆ ಭೀಷ್ಮ ಪಿತಾಮಹರು ಹೇಗೆ ಭಗವಂತನ ದಿವ್ಯ ದರ್ಶನವನ್ನ ಮಾಡ್ಬೇಕು, ಹೇಗೆ ಧ್ಯಾನಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ಭಗವಂತ ನಮ್ಮ ಎದುರಿಗೆ ಬಂದಾಗ ಹೇಗೆ ಭಗವಂತನನ್ನ ಸ್ತುತಿಸ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಪುಸ್ತಕಗಳನ್ನ ಓದ್ತಾ ನಮ್ಮ ಆಚಾರ್ಯರ ಒಂದು ವಿವರಣೆಗಳನ್ನ ತಿಳ್ಕೊಳ್ತಾ, ಹಾಗೆ ನಮ್ಮ ಎಲ್ಲ ಶಿಕ್ಷಾ ಗುರುಗಳು ಹೇಳಿದಂತ ಒಂದು ನಿಯಮಗಳನ್ನ ಪಾಲಿಸ್ತಾ, ಅವ್ರು ಹೇಳಿದ್ದನ್ನ ಗಮನದಲ್ಲಿ ಇಡ್ತಾ ನಾವು ಭಗವಂತನ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಸುಲಭವಾದ ದಾರಿಗಳನ್ನ ತಿಳ್ಕೊಳ್ಬಹುದು ಅಂತ ಹೇಳಿ ನಾನು ನನ್ನ ಕ್ಲಾಸ್ಗೆ ವಿರಾಮ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದ್ರೂ ಚ್ಯುತಿ ಇದ್ದರೆ ನಾನು ಹೇಳಿರೋದ್ರಲ್ಲಿ ಅಥವಾ ಏನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಅದು ನನ್ನಲ್ಲಿರುವಂತಹ ಅಜ್ಞಾನದಿಂದಾನೆ. ಆದ್ರೆ ಏನಾದ್ರೂ ಒಂದು ವಿಷಯ ಏನಾದ್ರೂ ನಿಮ್ಮ ಹೃದಯದವರೆಗೆ ತಲುಪಿದ್ರೆ ಅದು ನನ್ನ ಗುರು ಮಹಾರಾಜರ, ನನ್ನ ಶಿಕ್ಷಾ ಗುರುಗಳ ಒಂದು ಕೃಪೆಯಿಂದ, ಅವರ ಪ್ರಾರ್ಥನೆಯಿಂದ ಅಂತ ಅನ್ಕೊಳ್ತಾ, ಸೊ ನನಗೋಸ್ಕರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನಾನು ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. Hare Krishna. Very nice class, Mataji. After a long time, we could be able to hear from you in Kannada. So we have very glorified Bhishmadev, how he is about to leave the body, and you also glorified the art of leaving the body. So art of living, it comes by natural instincts, but art of leaving is very, very important. So this way, the Bhishmadeva is fully dedicated, surrendered to Krishna. And we will keep it open. And if anybody has got any questions, Sugunamai Vasudha Mataji is on the line. You can get it clarified. Hare Krishna. Thank you, Prabhuji, for giving me this opportunity. Only because of you, I was able to read, not only read, but I was able to study the shloka and meanings. Thank you, Prabhu. ಯಾರಿಗನ್ನು ಏನನ್ನು ಪ್ರಶ್ನೆ ಇದ್ದರೆ ಕೇಳ್ಬೋದು ನೀವು. Mataji has prepared very well. She spent a lot of time. Any points to share? ಪ್ರಭು, ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ನಿಮ್ಮ ಒಂದು ಕನ್ನಡದಲ್ಲಿ ಈ ಭೀಷ್ಮನ ಬಗ್ಗೆ, ಭೀಷ್ಮ ಪಿತಾಮಹರ ಬಗ್ಗೆ ನೀವು ಹೇಳಿರುವಂತ ಈ ಒಂದು ಪ್ರವಚನ ನಮ್ಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ. ಯಾಕಂದ್ರೆ ಕನ್ನಡದಲ್ಲಿ ಸಿಗುವಂತದ್ದು ಒಂದು ಅತಿ ಅಮೂಲ್ಯ ಅಂತ ತಿಳ್ಕೊಂಡಿದ್ದೇನೆ ನಾನು. ಸೊ ಕನ್ನಡದಲ್ಲಿ ನೀವು ಹೇಳಿರೋದು ಭಗವಂತನ ಬಗ್ಗೆ, ಡೆತ್ ಬಗ್ಗೆ ಹೇಳಿದ್ರಿ ನೀವು, ಆ ಸಾವಿನ ಬಗ್ಗೆ ಹೇಗೆ ಎಷ್ಟು ಸೆಲೆಬ್ರೇಷನ್ ತರ ಹೇಳಿದ್ರಿ ನೀವು. ಇಟ್ ಈಸ್ ಎ ಸೆಲೆಬ್ರೇಷನ್ ಅಂತ. ಸೊ ಈ ಸೆಲೆಬ್ರೇಷನ್ ಅನ್ನು ಪೂರ್ಣ ಹೇಗೆ ಪಾಂಡವರೆಲ್ಲ ಫುಲ್ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ರು, ಎಲ್ಲ ಅಲಂಕಾರ ಭೂಷಣಗಳನ್ನೆಲ್ಲ ಹಾಕೊಂಡು ಬಂದಿದ್ರು. ಇಂಥ ಇದರಲ್ಲಿ ಭೀಷ್ಮ ಪಿತಾಮಹ ಕೃಷ್ಣನನ್ನು ಎದುರು ನಿಲ್ಲಿಸಿ, ನೀನ್ ನಿಂತ್ಕೋ ಇಲ್ಲಿ, ನಾನ್ ಪ್ರಾಣ ಬಿಡ್ಬೇಕು ಅಂತ ಹೇಳಿದ್ದ ಒಂದು ನೋಟ ಕಣ್ಣ ಮುಂದೆ ಬಂತು. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾರೆ ಧರ್ಮರಾಜನ್ಗೆ, ಹೋಗಿ ನೀವೇ ನಾನ್ ಹೇಳಿದ್ರೆ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೀಯಾ, ಸೊ ನನ್ನಿಂದನೇ ಇದೆಲ್ಲ ನಡೆದಿದ್ದು ಅಂತ ತಿಳ್ಕೊ ಅಂತ ಹೇಳಿದ್ರು ಕೂಡ ಧರ್ಮರಾಜನಿಗೆ ತೃಪ್ತಿ ಆಗಲ್ಲ. ಹಾಗಾಗಿ ಹೇಳ್ತಾರೆ, ನೀನು ಭೀಷ್ಮ ಪಿತಾಮಹರ ಹತ್ರ ಹೋಗಿ ಧರ್ಮ ತತ್ವಗಳನ್ನ ತಿಳ್ಕೊಳ್ಳಿ ಅಂತ ಭಗವಂತ ಹೇಳ್ಬೋದಾಗಿತ್ತಲ್ವಾ. ಆದ್ರೆ ಹೃದಯದಲ್ಲಿ ಏನ್ ಮಾಡಿದ್ರು, ಅವರ ಡಿವೋಟಿಸ್ ನ ಗ್ಲೋರಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರ ಹತ್ರ ಹೋಗಿ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ವೆರಿ ನೈಸ್ ಮಾತಾಜಿ. ಹೌದು ಮಾತಾಜಿ. ಸೊ ಒಂದು ಉದಾಹರಣೆ ನಾನು ಹೇಳ್ಬೇಕಾಗಿತ್ತು, ಮರ್ತೋದೆ ಆಗ್ಲೇ. ನಮ್ಮ ದೇವಸ್ಥಾನದಲ್ಲಿ, ನಮ್ಮ ನರಸಿಂಹ ದೇವಸ್ಥಾನದಲ್ಲಿ ಮೊದಲಿದ್ದಂತಹ ಪೂಜಾರಿ ಯಾರಿದ್ರು, ಅವರು ಭಗವಂತನ ಸೇವೆಯಲ್ಲಿ ಎಷ್ಟು ಮಗ್ನರಾಗಿದ್ರು ಅಂತ ಹೇಳಿದ್ರೆ, ಒಬ್ರು ಭಕ್ತರು ನನಗೆ ಬಂದು ಹೇಳಿದ್ರು, ಒಂದಿನ ಅವ್ರ ಒಳಗಡೆ ಏನು ಸೇವೆಗೆ ಹೋದಾಗ ಅವರು ಭಗವಂತನ ಶ್ರೀ ವಿಗ್ರಹದ ಪಾದಗಳ ಒಂದು ಸೇವೆ ಮಾಡ್ತಾ ಇದ್ರಂತೆ. ಪಾದಗಳನ್ನ ನಿಧಾನವಾಗಿ ಅಮುಕ್ತಾ ಸೇವೆ ಮಾಡ್ತಾ ಇದ್ರು. ಅವಾಗ ಕೇಳಿದ್ರಂತೆ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಪಾಪ ದಿನ ಇಡೀ ಕೂತ್ಕೊಂಡಿದಾರಲ್ಲ ನರಸಿಂಹ, ಅವ್ರಿಗೆ ಕಾಲೆಲ್ಲ ತುಂಬಾ ಜೋ ಮುಡಿದು ಬಿಟ್ಟಿರುತ್ತೆ, ಹಾಗಾಗಿ ನಾನು ಅವರ ಪಾದ ಸೇವೆಗಳನ್ನ ಮಾಡ್ತಾ ಇದ್ದೀನಿ, ಅವರ ಎಲ್ಲ ದೇಹವನ್ನೆಲ್ಲ ಮಸಾಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅವ್ರು ಬಂದು ಹೇಳ್ತಾ ಇದ್ರು, ಇವರು
ನಾವಾದ್ರೆ ವಿಗ್ರಹದ ಮೂಲಕ ರೀತಿನಲ್ಲಿ ನೋಡ್ತೀವಿ, ಆದ್ರೆ ಅವರು ಭಗವಂತನನ್ನ ನೋಡ್ತಾ ಇದ್ದಾರೆ ಅಂತ. ಅದೇ ಪೂಜಾರಿ ಯಾವಾಗ ತುಂಬಾ ಚೆನ್ನಾಗಿದ್ರು, ನಾವು ಶಾಕ್ ಆಗಿ ಹೋಗ್ಬಿಟ್ವಿ. ಅವರು ಯಾವ್ದೋ ಒಂದು ಕಮಾಂಡ್ ಹಾಸ್ಪಿಟಲ್ ಏನೋ ಅಡ್ಮಿಟ್ ಆಗಿದ್ರು, ಏನು ಜ್ವರ ಬಂದು ಅಷ್ಟೇ, ಆದ್ರೆ ಅವರು ಹಾಗೆ ತೀರ್ಕೊಂಡ್ರು. ಆದ್ರೆ ಕಡೆ ಕ್ಷಣದಲ್ಲಿ ಮುಂದೆ ಇರಂತ ಕಂಬದಲ್ಲಿ ಒಂದು ನರಸಿಂಹನ ಫೋಟೋ ಇತ್ತಂತೆ, ಅದನ್ನ ನೋಡ್ತಾ ಅವ್ರು ಪ್ರಾಣ ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಪೂರ್ತಿ ಜೀವನ ಇಡೀ ಅವರು ಭಗವಂತನ ಸೇವೆ ಮಾಡೋದಕ್ಕೆ ಕಡೆದಲ್ಲಿ ಭಗವಂತ ಅಲ್ಲಿ ಪ್ರಕಟ ಆದ್ರು, ಭಗವಂತನೇ ಅವರಿಗೆ ದರ್ಶನ ಕೊಟ್ರು. ಸೊ ಅವ್ರು ಯಾವಾಗ ತೀರ್ಕೊಂಡ್ರು, ಅವ್ರದ ಒಂದು ತೀರೋಭಾವದ ಒಂದು ಉತ್ಸವನ ಮಾಡಿದ್ರು. ಅವಾಗ ಅನ್ಕೊಂಡು ಯಾರಾದ್ರೂ ತೀರೋದ್ರೆ ಎಲ್ಲರೂ ಅಳ್ತಾ ಇರ್ತಾರೆ, ಫಸ್ಟ್ ಟೈಮ್ ನಾನು ನೋಡಿರೋಂತ ವಿಷಯ ಅದು. ಆದ್ರೆ ಎಲ್ಲರೂ ಅವರನ್ನ ಹೊಗಳ್ತಾ ಇದ್ದಾರೆ, ಅವರ ಗುಣಗಾನ ಮಾಡ್ತಾ ಇದ್ದಾರೆ. ಅವಾಗ ಗೊತ್ತಾಯ್ತು, ಎಲ್ಲ ಹುಟ್ಟಿದಾಗ ಒಂದು ಹಬ್ಬ ಆಚರಣೆ ಮಾಡ್ತಾರೆ, ಬರ್ತ್ಡೇ ಪಾರ್ಟೀಸ್ ಅಲ್ವಾ. ಅವ್ರು ಹುಟ್ಟಿದ ತಕ್ಷಣ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾರೆ. ಅದು ಕೂಡ ಯಾಕೆ, ಆ ಮಗು ಭಗವಂತನನ್ನ ಗರ್ಭದಲ್ಲಿ ದರ್ಶನ ಮಾಡಿ ಬಂದಿದೆ, ಅದಕ್ಕೋಸ್ಕರ ಅದನ್ನ ಹಬ್ಬ. ಆದ್ರೆ ಸಾಯವಾಗಿ ಯಾನಿಕ್ಕೆ ಹಬ್ಬ, ಸಾಯವಾಗ ಕೂಡ ಅವರು ಭಗವಂತನ ಒಂದು ದರ್ಶನ ಮಾಡ್ತಾರೆ, ಅದಕ್ಕೋಸ್ಕರ ಹಬ್ಬ. ಎಷ್ಟ್ ಚೆನ್ನಾಗಿದೆ ಅಲ್ವಾ. ಸೊ ಭಕ್ತಿ ಜೀವನದಲ್ಲಿ ಪ್ರತಿಯೊಂದು ಕೂಡ ಹಬ್ಬನೇ ಅಂತ ತಿಳಿತಾ, ಇಲ್ಲಿ ಅಶುಭ ಅನ್ನೋದೇ ಇಲ್ಲ, ಎಲ್ಲ ಶುಭನೇ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಅವರ ಜೀವನ ಮಾತ್ರ ಇಲ್ಲ, ಅವರ ಮರಣಾನು ಗ್ಲೋರಿಯಸ್ ಅಂತ ಹೇಳಿದಕ್ಕೆ. ಅಂಡ್ ಅಫ್ಕೋರ್ಸ್ ಇವನ್ ಮಾಲಿನಿ ಮಾತಾಜಿ ಪಾಯಿಂಟೆಡ್ ದ ಸೇಮ್ ಪಾಯಿಂಟ್. ನಾವೆಲ್ಲ ಅವ್ರನ್ನ ಬೇಡ್ಕೋಬಹುದು, ರಿಕ್ವೆಸ್ಟ್ ಮಾಡ್ಕೋಬಹುದು, ಅವ್ರ ಆದೇಶ ಮಾಡಿದ್ರು ನನ್ ಮುಂದೆ ನಿಂತ್ಕೋ ಅಂತ. ಐ ಲೈಕ್ ಯುವರ್ ಪರ್ಸನಲ್ ರಿಯಲೈಸೇಷನ್ಸ್ ಆಫ್ ಸ್ಕೂಲ್ ಡೇಸ್ ಅಂಡ್ ಮದರ್ಸ್ ಅಂಡ್ ಸೋ ಮೆನಿ ಎಕ್ಸಾಂಪಲ್ಸ್ ಯು ಗೇವ್ ಮಾತಾಜಿ. ಸೊ ವೆರಿ ಗುಡ್, ವಿ ರಿಯಲಿ ಎಂಜಾಯ್ಡ್. ಮತ್ತೆ ಇನ್ನ ನೀವು ಮಾತಾಡ್ಬೇಕು, ನಾವು ಕೇಳ್ಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೇಯರ್ಸ್ ಪ್ರಭು. ಎಂಕರೇಜ್ಮೆಂಟ್ ಎಲ್ಲ ನಮ್ಮ ಸೀನಿಯರ್ ವೈಷ್ಣವಾಸ್ ಇಂದಾನೆ ನನಗೆ ಸಿಕ್ಕಿರೋದು. ಥ್ಯಾಂಕ್ ಯು ಪ್ರಭು, ಎಸ್ಪೆಷಲಿ ಫಾರ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವರು ಭೀಷ್ಮ ಮಹಾವನ್ನು ವ್ಯಕ್ತಿ ಬಗ್ಗೆ ಚೆನ್ನಾಗಿ ಹೇಳಿದ್ರಿ. ಮತ್ತೆ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಪ್ರಾಣ ಬಿಡ್ಬೇಕಾದ್ರೆ ಅವಾಗ ನಾವು ದೇವ್ರನ್ನ ನೆನ್ಕಂತೀರಿ ಅಂತ ಹೇಳಿದ್ರಿ ಅಲ್ಲ ಮಾತಾಜಿ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಮಾತಾಜಿ. ನಮಗ್ ಗೊತ್ತಿರಿಲ್ಲ ಮಾತಾಜಿ, ಅವಾಗ ದೇವ್ರ ನೋಡ್ತೀರಿ ಅನ್ನೋದು ನಮ್ಗ್ ಗೊತ್ತೇ ಇರಿಲ್ಲ ಮಾತಾಜಿ. ಇವಾಗ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ ಮಾತಾಜಿ. ನಾವು ಹೋಗ್ಬೇಕಾದ್ರೆ ದೇವ್ರನ್ನ ನೆನ್ಕಂತೀರಿ, ಅದೇ ಕೀರ್ತನ ಮಾಡೋದು ಮತ್ತೆ ಶ್ರವಣ ಮಾಡೋದ್ರಾಗ ನಾವು ದೇವ್ರನ್ನ ನೆನ್ಕಂತೀರಿ ಅಂದಾಗ ನಮ್ಗೆ ತುಂಬಾ ಇಷ್ಟ ಆಯ್ತು. ಅವಾಗಾದ್ರೂ ನೋಡ್ತೀರಿ ಅನ್ನೋದು ದೇವ್ರನ್ನ ಅನ್ನೋದು ಮನದಟ್ಟಾಗಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮಾತಾಜಿ. ಸೊ ಅದಕ್ಕೋಸ್ಕರ ಕೇವಲ ದೊಡ್ಡ ದೊಡ್ಡ ಭಕ್ತರಲ್ಲ, ಭಕ್ತರ ಶಿಷ್ಯಂದರು ಕೂಡ ಭಗವಂತನನ್ನ ಸಾಕ್ಷಾತ್ತಾಗಿ ನೋಡ್ತಾರೆ. ದಾಸರಲ್ಲಿ ದಾಸವರ್ಯರಾದಂತ ಪುರಂದರದಾಸರು ನೋಡಿಲ್ವಾ, ಅನ್ನಮಾಚಾರ್ಯರು ನೋಡ್ಲಿಲ್ವಾ, ರಾಮಾನುಜಾಚಾರ್ಯ ಎಲ್ಲ ಶಿಷ್ಯರು ನೋಡಿದ್ರು, ಪ್ರಭುಪಾದರು ನೋಡಿದ್ರು, ಪ್ರಭುಪಾದರ ಶಿಷ್ಯರೆಲ್ಲ ನೋಡಿದ್ರು ಅಲ್ವಾ. ಖಂಡಿತ ಸಾಧ್ಯ. ಅದಕ್ಕೋಸ್ಕರನೇ ರಾಮಾನುಜಾಚಾರ್ಯರು ಬೇಡ್ಕೊಂಡ್ರಂತೆ, ಕೃಷ್ಣ ಜೀವನ ಪರ್ಯಂತ ನಿನ್ನ ನೆನೆಸ್ಕೊಳ್ತಾರೆ, ಆದ್ರೆ ಮರಣ ಸಂದರ್ಭದಲ್ಲಿ ನಿನ್ನ ಮರ್ತೋದ್ರೆ ಏನ್ ಮಾಡೋದು, ಏನ್ ಸೊಲ್ಯೂಷನ್ ಕೊಡು ಅಂತ ಕೇಳಿದಾಗ ಭಗವಂತ ಹೇಳ್ತಾರಂತೆ, ನಾನೇ ಅವ್ರಿಗೆ ಬಂದು ನೆನಪು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಭಗವಂತ ಹೇಳೋದು ಮತ್ತ ಸ್ಮೃತಿ ಜ್ಞಾನ ಎಲ್ಲ ನಾನೇ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮಾತಾಜಿ, ವೆರಿ ನೈಸ್. Hare Krishna Sugna Mataji, nice class Mataji. Even though I had some network issues, so I kept dropping in between, but yes, I heard most of the class, so it was very nice. And like all the devotees mentioned, you glorified I think Parabhakti Mataji had given you a gift of a book called Death. So looks like some points you have it has helped you a lot from that. We want to hear more and more from you. Like Matrapati Prabhu said, alternative Mondays would be very good. And I hope you're not getting late for Radhakrishna Prabhu's office thing. So won't take much time, but yes, very nice class. And hearing in Kannada is always blissful because I'm also trying to learn Kannada, so it gives me a lot more points when I hear in Kannada. So nice class, Mataji. Thank you so much. Thank you so We much. want to hear more and more from you. Thank you so much for giving this opportunity and encouraging me throughout my life, Prabhu. Thank you. Hare Krishna. ಹರೇ ಕೃಷ್ಣ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ದೇವರ ದರ್ಶನ ಹೇಗೆ ಮಾಡಬೇಕು, ಜಪದಲ್ಲಿ ಮನಸ್ಸನ್ನ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. Okay, thank you very much. So today is 22nd April 2024. Srila Prabhupada quote is also slightly matching with the words. Nowadays people are very fond of diving within the water and swim. This has become a fashion. So next life they are going to become fish. Yes,
if you, at the time of death, if you think of that, how to swim very nicely within the water, that means next life, nature will give you a fish life. You get it. That's God's mercy. Why you artificially try to become a fish? You become actually fish. This is nature's gift. Melbourne, April 22nd, 1976. Srila Prabhupada ki jai.